ಈ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕಾಗಿ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವು ಈ ಆನ್ಲೈನ್ ಸತ್ಯವೇದ ಅಧ್ಯಯನವನ್ನ ಪ್ರಾರಂಭ ಮಾಡುವ ಹಾಗೆ ದೇವರ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ನೋಡುವುದಾದ್ರೆ, ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯ 1ನೇ ವಚನದಲ್ಲಿ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದು ನಿನಗೆ ತಿಳಿಯದು. ನಿನ್ನನ್ನ ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ. ಆತ್ಮಸ್ತುತಿ ಬೇಡ, ಪರನು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ ಎಂಬುದಾಗಿ. ಸೊ ನಾವು ವಿ ಹ್ಯಾವ್ ಕ್ರಾಸ್ಡ್ ಆಲ್ಮೋಸ್ಟ್ ಹಾಫ್ ಆಫ್ ದಿ ಇಯರ್. ಒಂದು ಅರ್ಧ ವರ್ಷವನ್ನು ಮುಗಿಸಿ 8ನೇ ತಿಂಗಳಿಗೆ ಬಂದಿದ್ದೇವೆ. ನಮಗೆ ಗೊತ್ತಿಲ್ಲ 24 ಇಯರ್ಸ್ ಅಲ್ಲಿ 2024 ಹೇಗೆ ಹೋಗಿದೆ ಅಂತ ಹೇಳ್ಕೊಂಡು. ಸೊ ಇದರಲ್ಲಿ ದೇವರೊಟ್ಟಿಗಿನ ನಮ್ಮ ಕಮಿಟ್ಮೆಂಟ್ ಮತ್ತೆ ದೇವರ ಸೇವೆಯಲ್ಲಿ ನಾವು ಹೇಗೆ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ಎನ್ನುವಂಥದ್ದನ್ನ ನಾವು ಅವಲೋಕಿಸಿಕೊಳ್ಬೇಕು. ಒಂದು ವೇಳೆ ನಾಟ್ ಟುಡೇ ಟುಮಾರೋ ಅನ್ನುವಂಥ ಮನೋಭಾವನೆ ಇದ್ರೆ ದೇವರ ವಾಕ್ಯ ಹೇಳುವಂಥದ್ದು ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ನಾವು ನಮ್ಮ ಸಮಾಜವನ್ನು ನೋಡೋದಾದ್ರೆ ಭಾರತ ದೇಶದಲ್ಲಾಗಿರ್ಬೋದು, ಅನೇಕರು ಮಲಗಿದ್ದಂಥವ್ರು ಬೆಳಿಗ್ಗೆ ನೋಡ್ಲಿಕ್ಕೆ ಆಗಲಿಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ಅಫರ್ಮ್ ಅವರ್ ಫೇತ್ ಇನ್ ಕ್ರೈಸ್ಟ್ ಅಂಡ್ ಶೋ ಅವರ್ ಕಮಿಟ್ಮೆಂಟ್ ಟು ಗಾಡ್ ಇನ್ ಅವರ್ ಡೈಲಿ ಲೈಫ್. ಹಾಗಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ಸಿದ್ಧ ಮಾಡಿಕೊಂಡು ದೇವರ ಸೇವೆಯಲ್ಲಿ ಆದಷ್ಟು ಬೇಗ ಮುಂದೆ ಸಾಗ್ಲಿಕ್ಕಾಗುವಂತೆ ದೇವರ ಆತ್ಮನ ಸಹಾಯವನ್ನು ಹೊಂದಿಕೊಳ್ಳೋಣ. ಆರಂಭ ಮಾಡೋಣ. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತಂದೆ, ಕುಮಾರ, ಪರಿಶುದ್ಧಾತ್ಮನಾದಂತ ತ್ರೈಏಕ ದೇವರ ನಾಮದಲ್ಲಿ ಆರಂಭವಾಗಲಿ. ನಾವು ಸ್ವಲ್ಪ ಹೊತ್ತು ಹಾಡುಗಳನ್ನು ಹಾಡಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಹಾಡುಗಳನ್ನು ಹಾಡುವಾಗ ಅನೇಕರು ಹೇಳ್ತಾರೆ, ಕೇಳುವಾಗ ವಿ ಕ್ಯಾನ್ ಫೀಲ್ kind of relaxation, but when we are going to sing, we can feel the real joy and the relationship that we have with God. We can enjoy with that relationship. ಹಾಗಾಗಿ ಅಂತ ರಿಲೇಶನ್ಶಿಪ್ ಅಲ್ಲಿ ನಮಗೆ ಸಂತೋಷ ಪಡ್ಲಿಕ್ಕೆ ಹಿಂದಿ ಗೀತೆಯ ಮೂಲಕ ನಾವು ಪ್ರಾರಂಭ ಮಾಡೋಣ. ಹಿಂದಿ ಏಸು ಮಸೀ ತೇರಾ ಜೈಸಾ ಹೈ ಕೋಹಿ ನೈ ಎನ್ನುವಂತ ಗೀತೆ. ಹಿಂದಿಯನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಕೂಡ ಇದು ರಾಗ ಉಂಟು. ಪ್ರಿಯ ತಂದೆ ನನ್ನ ಪಾಪಗಳಿಗಾಗಿ. ಕೆಲವರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದಿದ್ರೆ we will sing. You can also join and learn that song. ಯೇಸು ಮಸೀಹ್ ತೇರಾ ಜೈಸಾ ಹೈ ಕೋಹಿ नहीं, तेरे चरणों में झुके आसमान और महिमा गाए जमीन। यीशु मसीह तेरे जैसा है कोई नहीं, तेरे चरणों में झुके आसमान और महिमा गाए जमीन। हम गाए दो तू राजाओं का है राजा, तेरी महिमा होए सदा। तू है प्रभु हमारा खुदा। हम गाए दो तू राजाओं का है राजा, तेरी महिमा होए सदा। तू है प्रभु हमारा खुदा। यारे पिता, तूने हमसे कितना प्यार किया, हमें पापों से छुड़ाने को अपने बेटे को कुर्बान किया। प्यारे पिता, तूने हमसे कितना प्यार किया, हमें पापों से छुड़ाने को अपने बेटे को कुर्बान किया। हम
ದಾಸ ನೀನೇ, ನಿನಗೆ ಮಹಿಮೆ ಎಂದೆಂದಿಗೂ. ನೀನೇ ಪ್ರಭು, ನೀ ನಂದೇವರೇ, ನೀನೇ ಪ್ರಭು, ನೀ ನಂದೇವರೇ. ಮುಂದಿನ ಗೀತೆ ಹೀಗೆ ಹೇಳ್ತದೆ: ನನ್ನ ನಡೆಸುವವನೇನೆ, ನನ್ನ ತಲೆ ಎತ್ತುವವನೇನೆ, ತಕ್ಕ ಸಮಯದ ನನ್ನ ನಡೆಸುವೇನೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಗೀತೆ. ಅಂಡ್ ವೆರಿ ಮೀನಿಂಗ್ಫುಲ್ ಅಂಡ್ ಮೆಲೋಡಿಯಸ್ ಸ್ಲೋ ಸಾಂಗ್. ಆ ರಾಗವನ್ನು ಹಾಡಿ ನಾವು ದೇವರನ್ನು ಸ್ತುತಿಸಿ ಆತ್ಮಿಕವಾಗಿ ಬಲವನ್ನು ಹೊಂದುವ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದೇ ನನ್ನ ನಡೆಸುವೆ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದೇ ನನ್ನ ನಡೆಸುವೆ. ನೀನೇ ಆಗಿ ಬಂದು ಇಲ್ಲವೇ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಬಂದು ಎಲ್ಲವೇ ಎಂದು ಆರಾಧಿಸುವೆ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ ನನ್ನ ಮನಸ್ಸನ್ನು
ವಿಶೇಷವಾಗಿ ಮತ್ತೊಂದು ಗೀತವನ್ನು ರಾಗ ಮಾಡುವ. ದಿಸ್ ಆಲ್ಸೋ ಫ್ಯಾಮಿಲಿಯರ್ ಸಾಂಗ್ ಫಾರ್ ಆಲ್ ಆಫ್ ಅಸ್. ಬೇಕೆನಗೆ ಭೂಯಾತ್ರಿಯೋಳು ನಿನ್ ಬೆಳಕು, ದೇವರ ಬೆಳಕು ಮತ್ತೆ ದೇವರ ಸಹಾಯ ಬೇಕೆಂಬುದಾಗಿ ತಿಳಿಸುವಂತ ಈ ಗೀತೆಯ 3 ಚರಣಗಳನ್ನು ರಾಗ ಮಾಡುವ. ಬೇಕೆನಗೆ ಭೂಯಾತ್ರಿಯೋಳು ನಿನ್ ಬೆಳಕು, ತಡವರಿಸದಿರ ನಿನ್ನೆಡೆಗೆ ಬರಗೊಳಿಸು ದೇವಾ. ಬೇಕೆನಗೆ ಭೂಯಾತ್ರಿಯೋಳು ನಿನ್ ಬೆಳಕು, ತಡವರಿಸದಿರ ನಿನ್ನೆಡೆಗೆ ಬರಗೊಳಿಸು ದೇವಾ. ಜ್ಯೋತಿಯು ನೀ, ಸತ್ಯವು ನೀ, ಮಾರ್ಗವು ನೀ, ನನ್ನ ಶಾಂತಿಯು ನೀ. ಜ್ಯೋತಿಯು ನೀ, ಸತ್ಯವು ನೀ, ಮಾರ್ಗವು ನೀ, ನನ್ನ ಶಾಂತಿಯು ನೀ. ನಿನ್ ಹೊರತು ಬೇರಿಲ್ಲ, ಆತ್ಮದ ಬೆಳಕು ನೀ ಮಾತ್ರ. ನಿನ್ ಹೊರತು ಬೇರಿಲ್ಲ, ಆತ್ಮದ ಬೆಳಕು ನೀ ಮಾತ್ರ. ಬೇಕೆನಗೆ ಭೂಯಾತ್ರಿಯೋಳು ನಿನ್ ಬೆಳಕು, ತಡವರಿಸದಿರ ನಿನ್ನೆಡೆಗೆ ಬರಗೊಳಿಸು ದೇವಾ. ಮರುಗುವನು, ಕರೆಯುವನು, ದೊರೆಯದೆ ಬಾನಿ ಅವನೆಡೆಗೆ. ಮರುಗುವನು, ಕುರಗುವನು, ದೊರೆಯದೆ ಬಾನಿ ಅವನೆಡೆಗೆ. ತೋರುವ ಮಿನುಗುವ ಹೊಸ ಬೆಳಕು, ಅನುಭವಿಸು ಆನವ ಜೀವ. ತೋರುವ ಮಿನುಗುವ ಹೊಸ ಬೆಳಕು, ಅನುಭವಿಸು ಆನವ ಜೀವ. ಬೇಕೆನಗೆ ಭೂಯಾತ್ರಿಯೋಳು ನಿನ್ ಬೆಳಕು, ತಡವರಿಸದಿರ ನಿನ್ನೆಡೆಗೆ ಬರಗೊಳಿಸು ದೇವಾ. ಸ್ವೀಕರಿಸು ಹೃದಯದೊಳು, ಕಾತಲೆ ಮಾರ್ಗವನ್ನೇ ತ್ಯಜಿಸು. ಸ್ವೀಕರಿಸು ಹೃದಯದೊಳು, ಕಾತಲೆ ಮಾರ್ಗವನ್ನೇ ತ್ಯಜಿಸು. ನಂಬಿದರೆ ವಾಕ್ಯದೊಳು, ಕಾಣುವೆ ಕ್ರಿಸ್ತನ ಹೊಸ ಬೆಳಕು. ನಂಬಿದರೆ ವಾಕ್ಯದೊಳು, ಕಾಣುವೆ ಕ್ರಿಸ್ತನ ಹೊಸ ಬೆಳಕು. ಬೇಕೆನಗೆ ಭೂಯಾತ್ರಿಯೋಳು ನಿನ್ ಬೆಳಕು, ತಡವರಿಸದಿರ ನಿನ್ನೆಡೆಗೆ ಬರಗೊಳಿಸು ದೇವಾ. ಬರಗೊಳಿಸು ದೇವಾ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಭಾರತ ದೇಶದಲ್ಲಿ ಕೇರಳದ ವಯನಾಡು ಪ್ರದೇಶದಲ್ಲಿ
ಆದಂತ ಗುಡ್ಡ ಕುಸಿತ ಮಾತ್ರವಲ್ಲದೆ ಅತಿಯಾದಂತಹ ಮಳೆಯಿಂದಾಗಿ ಅನೇಕ ಕಡೆಗಳಲ್ಲಿ ಜನರು ತತ್ತರಿಸಿ ಹೋಗಿರುವಂತದ್ದನ್ನು ನಾವು ತಿಳಿದವರಾಗಿದ್ದೇವೆ. ಹಾಗಾಗಿ ಅವರನ್ನ ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಂಡು ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ. ಸೃಷ್ಟಿಕರ್ತನು, ಸರ್ವಶಕ್ತನು, ನಮ್ಮೆಲ್ಲರ ಪರಿಪಾಲಕನು, ಇಡೀ ಸೃಷ್ಟಿಯ ಒಡೆಯನೂ ಆದಂತಹ ಕ್ರಿಸ್ತ ಯೇಸುವಿನಲ್ಲಿ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂತಹ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಕೊಟ್ಟಂತಹ ಈ ಸಮಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಮಕ್ಕಳಾದಂತಹ ನಮ್ಮೆಲ್ಲರನ್ನ ಜೀವಿತ ಸಂಖ್ಯೆಯಲ್ಲಿ ಇಟ್ಟು ಈ ದಿವಸದ ಸಂಜೆಯ ಪ್ರಶಾಂತವಾದ ವಾತಾವರಣದಲ್ಲಿ ಆನ್ಲೈನ್ ಮೂಲಕವಾಗಿ ನಿನ್ನ ಪಾದ ಸಾನ್ನಿಧ್ಯವನ್ನ ಬಯಸಿ ಬರ್ಲಿಕ್ಕಾಗುವಂತೆ, ನಿನ್ನ ಪ್ರಸನ್ನತೆಯನ್ನು ಅನುಭವಿಸ್ಲಿಕ್ಕಾಗುವಂತೆ ನಮಗೆ ಕೊಟ್ಟಂತೆ ಎಲ್ಲಾ ರೀತಿಯ ಆಶೀರ್ವಾದಗಳಿಗಾಗಿ ಸ್ತೋತ್ರ ಇಡ್ತೇವೆ. ದೇವರೇ, ನಾವು ಈ ಸಂಜೆ ವೇಳೆಯಲ್ಲಿ ಆನ್ಲೈನ್ ಸತ್ಯವೇದ ಧ್ಯಾನಕ್ಕಾಗಿ ಸೇರಿ ಬಂದಿರುವಾಗ ನಿನ್ನ ಎಲ್ಲ ಉಪಕಾರಗಳನ್ನು ನೆನಪು ಮಾಡಿಕೊಳ್ತೇವೆ. ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಶೋಧನೆಗಳ ಮಧ್ಯದಲ್ಲಿ ನಾವು ನಿನ್ನ ಮಕ್ಕಳಾಗಿ ಉಳಿದು ನಿನ್ನ ಸೇವೆಯನ್ನು ಮಾಡುವಲ್ಲಿ ನಮ್ಮನ್ನು ಬಲಪಡಿಸಿ ಮುನ್ನಡೆಸುತ್ತಿರುವಂತಹ ನಿನ್ನ ಪರಿಶುದ್ಧಾತ್ಮನ ಕೃಪೆಗಾಗಿ ಕೂಡ ನಿನಗೆ ಸ್ತೋತ್ರವಾಗಲಿ. ಮಾತ್ರವಲ್ಲದೆ ನೀನು ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಎಲ್ಲಾ ರೀತಿಯ ಸವಾಲುಗಳನ್ನು ಎದುರಿಸುವಲ್ಲಿ ನೀನು ಬಲಪಡಿಸುತ್ತಿರುವುದಕ್ಕಾಗಿ, ಕೊಡುತ್ತಿರುವಂತಹ ಕಾಲೋಚಿತವಾದಂತಹ ಜ್ಞಾನಕ್ಕಾಗಿ, ಎಲ್ಲ ಆರೋಗ್ಯ ಆಶೀರ್ವಾದಗಳಿಗಾಗಿ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ದೇವರೇ, ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ನಾವು ಆನ್ಲೈನ್ ಮೂಲಕವಾಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿರುವಾಗ ಈ ಸಮಯಗಳನ್ನ ನಾವು ಬೆಲೆಯುಳ್ಳ ಸಮಯ ಎಂಬುದಾಗಿ ತಿಳಿದುಕೊಂಡು ಆಧ್ಯಾತ್ಮಿಕ ಲಾಭಕ್ಕಾಗಿ, ಪ್ರಯೋಜನಕ್ಕಾಗಿ ಉಪಯೋಗಿಸಿಕೊಳ್ಳಿಕ್ಕಾಗುವಂತೆ ನಮ್ಮೆಲ್ಲರಿಗೆ ನೀನ್ ತಾನೇ ಸಹಾಯ ಮಾಡು ಎಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಎಲ್ಲ ಜನರನ್ನ ನೆನಪು ಮಾಡ್ತೇವೆ. ವಿಶೇಷವಾಗಿ ಅತಿವೃಷ್ಟಿಯಿಂದಾಗಿ ಅನೇಕ ಕಡೆಗಳಲ್ಲಿ ಹೆಚ್ಚಾದಂತ ಮಳೆಯಿಂದಾಗಿ ಅನೇಕರು ಈಗಾಗಲೇ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ತಮ್ಮ ಜೀವನೋಪಾಯಗಳನ್ನ ಕಳೆದುಕೊಂಡಿದ್ದಾರೆ. ಅನೇಕರು ಯಾರಿಗೂ ಸಿಕ್ಕದ ಹಾಗೆ ನೀರಿನಲ್ಲಿ ಮಾತ್ರವಲ್ಲದೆ ಕೆಸರಿನಲ್ಲಿ ಮುಳುಗಿ ಹೋಗಿರುವಾಗ ಇಂಥ ಪರಿಸ್ಥಿತಿಯಲ್ಲಿರುವಂತ ಎಲ್ಲ ದುಃಖ ತಪ್ತ ಕುಟುಂಬದವರನ್ನ, ಊರುಗಳನ್ನ, ಜನರನ್ನ, ರಾಜ್ಯಗಳನ್ನ ನೆನಪು ಮಾಡ್ತೇವೆ. ವಿಶೇಷವಾಗಿ ಕೇರಳದ ವಯನಾಡು ಪ್ರದೇಶಕ್ಕಾಗಿ ನಿನ್ನಲ್ಲಿ ಬೇಡ್ತೇವೆ. ಕಳೆದ ದಿವಸದಲ್ಲಿ ಅತಿಯಾದಂತಹ ಮಳೆ, ಗುಡ್ಡ ಕುಸಿತದಿಂದಾಗಿ ಆದಂತಹ ಅನಾಹುತವನ್ನು ನೀನು ತಿಳಿದ ಆತನಾಗಿದ್ದಿ. ದೇವರೇ, ಅಂತ ಎಲ್ಲ ಜನರ ಮೇಲೆ ನಿನ್ನ ಅಪಾರವಾದಂತಹ ದಯೆ, ಕರುಣೆ ಇರಲಿ. ಎಲ್ಲಾ ರೀತಿಯ ಅತಿವೃಷ್ಟಿಯ ಸವಾಲುಗಳಿಂದ ಎಲ್ಲ ಜನರು ಹೊರಬರ್ಲಿಕ್ಕಾಗುವಂತೆ ನಡೆಸು. ಮಾತ್ರವಲ್ಲದೆ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ದುಃಖದಲ್ಲಿರುವಂತ ಎಲ್ಲ ಜನರಿಗೆ ನಿನ್ನ ವಾಕ್ಯದ ಮೂಲಕವಾಗಿ, ನಿನ್ನ ಪ್ರಸನ್ನತೆಯ ಮೂಲಕವಾಗಿ ಅವರನ್ನು ಬಲಪಡಿಸು. ಜೀವನದ ಮುಂದಿನ ಹಾದಿಗಳನ್ನ ಕಂಡುಕೊಳ್ಳಿಕ್ಕಾಗುವಂತೆ ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಇನ್ನು ಅನೇಕ ಕಡೆಗಳಲ್ಲಿ ಅನೇಕರ ಸತ್ತಂತ ದೇಹಗಳು ಇನ್ನು ಕೈಗೆ ಸಿಕ್ಕದೆ ಆ ಒಂದು ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಾಗ ಆ ಕಾರ್ಯಗಳು ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಲಿಕ್ಕೆ ಬೇಕಾದ ಸಹಾಯವನ್ನು ಅನುಗ್ರಹಿಸು. ಆ ರೆಸ್ಕ್ಯೂ ಕಾರ್ಯದಲ್ಲಿ ತೊಡಗಿಸಿಕೊಂಡಂತ ಎಲ್ಲ ಕಾರ್ಯಗಾರರನ್ನ ಆಶೀರ್ವಾದ ಮಾಡು. ದೇವರೇ, ಹೀಗೆ ಈ ಒಂದು ಪ್ರಾಕೃತಿಕ ಸಮಸ್ಯೆಯಿಂದ ಇಡೀ ಸೃಷ್ಟಿಯನ್ನ ಬಿಡುಗಡೆಗೊಳಿಸು. ಎಲ್ಲ ಜನರು ಪ್ರಕೃತಿಯಲ್ಲಿ ಮಾತ್ರವಲ್ಲದೆ ನಿನಗೆ ವಿರೋಧವಾಗಿ ಮಾಡಿರುವ ತಪ್ಪುಗಳನ್ನ ತಿದ್ದಿಕೊಂಡು ಪಶ್ಚಾತ್ತಾಪ ಪಟ್ಟು ನಿನ್ನ ಸಂಬಂಧಕ್ಕೆ ಬರುವುದರ ಮೂಲಕ ಮತ್ತೆ ನಿನ್ನ ಆಶೀರ್ವಾದವನ್ನ, ನಿನ್ನ ರಕ್ಷಣೆಯನ್ನ, ನಿನ್ನ ಸುರಕ್ಷತೆಯನ್ನ ಹೊಂದಿಕೊಳ್ಳಿಕ್ಕಾಗುವಂತೆ ಎಲ್ಲರನ್ನ ಆಶೀರ್ವಾದ ಮಾಡೆಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಇನ್ನು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತವರನ್ನ ನೆನಪು ಮಾಡ್ತೇವೆ. ಡೆಂಗು ಕಾಯಿಲೆ ಆಗಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳಿಂದಾಗಿ ತತ್ತರಿಸಿ ಹೋಗಿರುವಂತಹ ಎಲ್ಲ ಬಡ ಜನರ ಮೇಲೆ ನಿನ್ನ ದಯೆ ಇರಲಿ. ಕಾಯಿಲೆಯಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಎಲ್ಲ ಜನರನ್ನ ಕಾಪಾಡು. ಅಂತವರೆಲ್ಲರ ಗಾಯಗಳನ್ನ, ಅನಾರೋಗ್ಯಗಳನ್ನು ಮುಟ್ಟಿ ಸ್ವಸ್ಥ ಮಾಡು. ಅವರೆಲ್ಲರಿಗೆ ಬೇಕಾದ ಆರೋಗ್ಯವನ್ನು ಕೊಡು. ಮಾತ್ರವಲ್ಲದೆ ಈ ಮಳೆಯ ಕಾಲದಲ್ಲಿ ಊಟ ಬಟ್ಟೆ ಇಲ್ಲದೆ ನಿರ್ಗತಿಕರಾಗಿರುವಂತವರು ಎಲ್ಲ ಬಡ ಮಕ್ಕಳನ್ನ ಕಾಪಾಡು ಎಂಬುದಾಗಿ ಕೂಡ ಪ್ರಾರ್ಥಿಸುತ್ತೇವೆ. ಮತ್ತು ನಾವು ವಾಸ ಮಾಡುವಂತಹ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ದೇಶದಲ್ಲಿ ಕೂಡ ಹೆಚ್ಚಾದಂತಹ ಬಿಸಿಲಿನಿಂದಾಗಿ ಅನೇಕರು ತತ್ತರಿಸಿ ಹೋಗಿರುವಾಗ ಮತ್ತು ಬಿಸಿಲಿನಲ್ಲಿ ದುಡಿಯುವಂತ ಎಲ್ಲ ಕಾರ್ಮಿಕರನ್ನ ನೆನಪು ಮಾಡ್ತೇವೆ. ಇಂಥವರೆಲ್ಲರ ಮೇಲೆ ನಿನ್ನ ದಯೆ ಇರಲಿ. ಅವರನ್ನ ರಕ್ಷಿಸಿ ಕಾಪಾಡು. ಎಲ್ಲ ಅಪಾಯಗಳಿಗೆ ಅವರನ್ನು ತಪ್ಪಿಸು. ಹೀಗೆ ಸ್ವಾಮಿ, ಪ್ರತಿಯೊಂದು ಸೃಷ್ಟಿಯ ಮೇಲೆ, ಎಲ್ಲ ಜನರ ಮೇಲೆ ನಿನ್ನ ದಯೆ ಇರಲಿ. ವಿಶೇಷವಾಗಿ ನಾವು ನಮ್ಮ ದೂರದಲ್ಲಿರುವ ಎಲ್ಲ ಪ್ರೀತಿ ಪಾತ್ರ ಕುಟುಂಬದವರನ್ನ ನೆನಪು ಮಾಡ್ತೇವೆ. ಅವರು ದೂರದ ಪ್ರದೇಶಗಳಲ್ಲಿ ಇದ್ದುಕೊಂಡು
ತಮ್ಮ ಜೀವಿತವನ್ನು ನಡೆಸುತ್ತಿರುವಾಗ ನೀನು ಅವರನ್ನು ಇಲ್ಲಿಯ ತನಕ ನಿನ್ನ ಅಂಗೈಯಲ್ಲಿಟ್ಟುಕೊಂಡು ಕಾಪಾಡಿದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಕೂಡ ಅವರ ರಕ್ಷಕ ನೀನಾಗಿರು. ನಿನಗೆ ಭಯಭಕ್ತಿಯುಳ್ಳವಂತರಾಗಿ ನಿನ್ನನ್ನು ಮಹಿಮೆ ಪಡಿಸುವಂತ ಜೀವಿತವನ್ನು ಮಾಡುವಂಥದ್ದು ಮಾತ್ರವಲ್ಲದೆ ನಿನ್ನ ಹಸ್ತದಡಿಯಲ್ಲಿ ಸುರಕ್ಷಿತವಾಗಿರ್ಲಿಕ್ಕಾಗುವಂತೆ ಪ್ರತಿಯೊಬ್ಬರನ್ನ ಕಾಪಾಡು ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ನಮ್ಮ ಸಭೆಯನ್ನ ನೆನಪು ಮಾಡ್ತೇವೆ. ಕ್ರಿಸ್ತವಂದನ ಕನ್ನಡ ಸಭೆಗಾಗಿ ಸ್ತೋತ್ರ. ಸಭೆಯಲ್ಲಿ ಕೊಟ್ಟಂತ ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ದೇವರೇ, ಒಂದು ದೇಶದಲ್ಲಿ ಸಭೆಯನ್ನ ಕಟ್ಟುವಲ್ಲಿ, ಬೆಳೆಸುವಲ್ಲಿ, ಅದನ್ನ ನಿನ್ನ ಸಾಕ್ಷಿಗಾಗಿ ದೃಢಪಡಿಸುವಲ್ಲಿ ನೀನ್ ತಾನೇ ನಮ್ಮೆಲ್ಲರನ್ನ ಇಲ್ಲಿಯ ತನಕ ಉಪಯೋಗಿಸಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಕೂಡ ಈ ಸಭೆಯನ್ನ ಬಲಪಡಿಸು, ಸಭೆಗೆ ಮತ್ತಷ್ಟು ಜನರನ್ನ ಸೇರಿಸು, ಸಭೆಯಲ್ಲಿ ಆಧ್ಯಾತ್ಮಿಕವಾದಂತ ಬದಲಾವಣೆಗಳಾಗ್ಲಿಕ್ಕಾಗುವಂತೆಯೂ ಸಭೆಯವರೆಲ್ಲರೂ ನಿನ್ನ ಹೆಸರಿನಲ್ಲಿ ನಿನ್ನ ಸಾಕ್ಷಿಗಾಗಿ ದೃಢವಾಗಿ ನಂಬಿಕೆಯಲ್ಲಿ ನಿಲ್ಲಿಕ್ಕಾಗುವಂತೆಯೂ ಪ್ರತಿಯೊಬ್ಬರನ್ನು ನಡೆಸು. ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಂದು ಕುಟುಂಬವನ್ನ, ವ್ಯಕ್ತಿಗಳನ್ನ ಹೆಸರಾಗಿ ನೆನಪು ಮಾಡ್ತೇವೆ. ಅವರ ಪ್ರಯಾಣ, ಕುಟುಂಬ ಜೀವಿತ, ಉದ್ಯೋಗ, ಮಕ್ಕಳ ಕಲಿಕೆ ಹಾಗೂ ರಜಾಕಾಲದ ದಿವಸಗಳು ಎಲ್ಲವನ್ನ ಆಶೀರ್ವಾದ ಮಾಡಿ ತಮ್ಮ ರಜಾಕಾಲವನ್ನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಲಿಕ್ಕಾಗುವಂತೆ ಎಲ್ಲರನ್ನ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಂತ ಎಲ್ಲ ಜನರನ್ನ ಕಾಪಾಡು. ಅವರೆಲ್ಲ ಉದ್ಯೋಗಗಳಲ್ಲಿ ಆಶೀರ್ವದಿಸು, ಪ್ರಯಾಣಗಳನ್ನು ಆಶೀರ್ವಾದ ಮಾಡು, ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಜೊತೆ ಇದ್ದುಕೊಂಡು ಎಲ್ಲರನ್ನ ಮುನ್ನಡೆಸಿ ಎಂಬುದಾಗಿ ಬೇಡ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ಈ ಆನ್ಲೈನ್ ನಲ್ಲಿ ಜಾಯ್ನ್ ಆದಂತ ಎಲ್ಲರನ್ನ ವಿಶೇಷವಾದಂತಹ ರೀತಿಯಲ್ಲಿ ಆಶೀರ್ವಾದ ಮಾಡು. ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರೊಟ್ಟಿಗೆ ಮಾತನಾಡು. ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸಲಿ. ನಾವು ಮುಂದೆ ಸಾಗಬೇಕಾಗಿರುವಂತಹ ದಾರಿಯ ಬೆಳಕಾಗಿದ್ದುಕೊಂಡು ನಮ್ಮನ್ನ ಮುನ್ನಡೆಸಲಿ ಎಂಬುದಾಗಿ ಬೇಡ್ತೇವೆ. ನಿನ್ನ ವಾಕ್ಯವನ್ನು ಹೇಳುವ ನಿನ್ನ ಸೇವಕನನ್ನ ಬಲದಿಂದಲೂ, ಜ್ಞಾನದಿಂದಲೂ, ಆತ್ಮನಿಂದಲೂ ತುಂಬಿಸು. ನನ್ನ ಬಾಯಿ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಪ್ರೀತಿಯುಳ್ಳ ದೇವಜನರ ನಿಮ್ಮೆಲ್ಲರಿಗೆ ಕ್ರಿಸ್ತನ ನಾಮದಲ್ಲಿ ಸಂಜೆಯ ವಂದನೆಗಳನ್ನ ತಿಳಿಸ್ತೇನೆ. ನಾವು ಈ ಸಂಜೆಯ ವೇಳೆಯಲ್ಲಿ ಕೀರ್ತನೆಗಳ ಪುಸ್ತಕವನ್ನ ದೇವರ ವಾಕ್ಯಕ್ಕಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಇದರಲ್ಲಿ ಈ ದಿನ ನಾವು 72ನೇ ಕೀರ್ತನೆಯನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ದ ಬುಕ್ ಆಫ್ ಸಾಮ್ ಚಾಪ್ಟರ್ 72. 71 ಕಳೆದ ವಾರದಲ್ಲಿ ನಾವು ಅದನ್ನ ಧ್ಯಾನ ಮಾಡಿದ್ದೇವೆ. ಸೊ ಕೀರ್ತನೆಗಳು 72ನೇ ಅಧ್ಯಾಯ ಎಂಬುದಾಗಿ ಹೇಳುವಾಗ ದಿಸ್ ಈಸ್ ಆಲ್ಸೋ ಎಂಡಿಂಗ್ ಚಾಪ್ಟರ್ ಆಫ್ ದಿ ಸೆಕೆಂಡ್ ಪಾರ್ಟ್. 2ನೇ ಕೀರ್ತನೆ ಭಾಗದ ಕೊನೆಯ ಅಧ್ಯಾಯ ಎಂಬುದಾಗಿ ಕೂಡ ನಾವು ಅದರಲ್ಲಿ ನೋಡಬಹುದು. ಸೊ ಈ ಕೀರ್ತನೆಯನ್ನ ನಾವು ಇಂಟ್ರೊಡಕ್ಷನ್ ಏನೆಂಬುದಾಗಿ ನೋಡೋದಾದ್ರೆ, ಈ ಕೀರ್ತನೆಯ ಆತೋ ಸೊಲೊಮೋನ ಎಂಬುದಾಗಿ ಇದೆ. ಸೊಲೊಮೋನನ ಕೀರ್ತನೆ, ದಾವೀದನ ಮಗನಾದಂತ ಸೊಲೊಮೋನ ಎಂಬುದಾಗಿ. ಆದ್ರೆ ನಿಜವಾಗಿ ಅನೇಕರ ದೈವಶಾಸ್ತ್ರಿಗಳ, ವಿದ್ವಾಂಸರ ಪ್ರಕಾರ ಕೆಲವು ಭಿನ್ನಾಭಿಪ್ರಾಯಗಳಿದೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಬರುವಂತ ಕಂಟೆಂಟ್ಸ್ ಅನ್ನು ನೋಡುವಾಗ ದಿಸ್ ಮೈಟ್ ಬಿ ದ ಟ್ರಾನ್ಸ್ಲೇಷನ್ ಆಫ್ Hebrew Psalms which was written by David and that was combined work that was done by Solomon. This was the opinion that arised between theologians. ಹಾಗಾಗಿ ಥಿಯಾಲಜಿಯನ್ಸ್ ಮಧ್ಯೆ ಇಂಥ ಒಂದು ಅಭಿಪ್ರಾಯ ಬರ್ತದೆ. ಇದನ್ನು ದಾವೀದ ಬರೆದಿರಬಹುದು, ಸೊಲೊಮೋನ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಕೀರ್ತನೆಗಳ ಸಂಗ್ರಹ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಒಂದೊಂದು ಚಾಪ್ಟರ್ ಅನ್ನ ಒಟ್ಟಿಗೆ ತಕೊಂಡು ಬರುವಂತ ಕೆಲಸವನ್ನ ಸೊಲೊಮೋನ ಮಾಡಿರಬಹುದು. ಹಾಗಾಗಿ ಸೊಲೊಮೋನನ ಹೆಸರು ಹಾಕಿದ್ದಾರೆ ಎಂಬುದಾಗಿ. ಆದ್ರೆ ಇನ್ನು ಕೆಲವರ ಪ್ರಕಾರ ಈ ಕೀರ್ತನೆ ಸೊಲೊಮೋನನೇ ರಚಿಸಿದ್ದಾನೆ ಎಂಬುದಾಗಿ. ಸೊ ಸೊಲೊಮೋನನೇ ಯಾಕೆ ರಚಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಇದರಲ್ಲಿ ಬರುವಂತಹ ಮತ್ತೊಂದು ವಿಷಯಗಳು, ಇಲ್ಲಿ ಒಬ್ಬ ಅರಸನ ಕುರಿತಾಗಿ ಬಹಳ ವಿಶೇಷವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಒಬ್ಬ ಅರಸ ಅಥವಾ ಮೆಸ್ಸಿಯನ ಕುರಿತಾಗಿ. ಹಾಗಾಗಿ ಸೊಲೊಮೋನ ದಾವೀದನ ಕುರಿತಾಗಿ ಹೇಳಿರ್ಬೋದು ಅಥವಾ ಮುಂಬರುವಂತ ಮೆಸ್ಸಿಯನ ಕುರಿತಾಗಿ ಪ್ರವಾದನ ರೂಪದಲ್ಲಿ ಕೀರ್ತನೆಯನ್ನ ರಚಿಸಿರಬಹುದು ಎಂಬುದಾಗಿ. ಹೀಗೆ ಕೂಡ ಇಂಥ ಎರಡು ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲಿ ನಾವು ಇದನ್ನ ಹೇಗೆ ಉಂಟು ಹಾಗೆ ತಕೊಳ್ಳಿಕ್ಕೆ ಕೂಡ ನಮ್ಗೆ ಸಜೆಷನ್ ಸಿಗ್ತದೆ. ಅಂತ ಹೇಳಿದ್ರೆ ಅಲ್ಲಿ ಹೇಗೆ ರಿಟರ್ನ್ ಮಾಡಿದ ಟೈಟಲ್ ಅಲ್ಲಿ ಸೊಲೊಮೋನನ ಕೀರ್ತನೆ, ಸೊಲೊಮೋನನ್ನೇ ಬರ್ದಿರಲು ಕೂಡ ಚಾನ್ಸಸ್ ಉಂಟು, ಎ ಸಾಂಗ್ ಆಫ್ ಸೊಲೊಮೋನ್ ಎಂಬುದಾಗಿ. ಹಾಗಾಗಿ ಈ ಕೀರ್ತನೆಯನ್ನ ನಾವು ಸೊಲೊಮೋನನೇ ಬರೆದಿದ್ದಾನೆ ಎಂಬುದಾಗಿ ತಕೊಳ್ಳುವ. ಮಾತ್ರವಲ್ಲದೆ ಈ ಕೀರ್ತನೆಯ ವಿಶೇಷತೆ ಏನಂತ ಹೇಳಿದ್ರೆ, ಅರಸ ಮತ್ತು ಒಬ್ಬ ಒಳ್ಳೆಯ ಅರಸ, ಆ ಶ್ರೇಷ್ಠವಾದಂತ ಅರಸನ ಗುಣ ವ್ಯಕ್ತಿತ್ವಗಳನ್ನ ತಿಳಿಸ್ತದೆ. ಇನ್ನೊಂದು ಕಡೆಯಲ್ಲಿ ಅರಸ ಯಾರೆಂಬುದಾಗಿ ಕೂಡ ನಮಗೆ ತಿಳಿಸ್ತದೆ. ನಮ್ಗೆ ಅರಸ ಅಂತ ಹೇಳ್ಬೇಕಿದ್ರೆ ಇಸ್ರಾಯೇಲ್ ಕಾಲದಲ್ಲಿ ದಾವೀದ, ಸೊಲೊಮೋನ ಇಬ್ಬರಲ್ಲಿ ಯಾರ ಕಾಲದಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಇತ್ತು
ಅದು ತಿಳಿಸ್ತದ ಅಥವಾ ಬೇರೆ ಬೇರೆ ಯಾವ ಅರ್ಥ ಕೊಡ್ತದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಈ ಕೀರ್ತನೆ ಸಹಾಯ ಮಾಡ್ತದೆ. ಸೊ ನಾವಿದನ್ನ ಭಾಗವಾಗಿ ಅಂತ ಹೇಳಿದ್ರೆ ಒಂದು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗುವುದಾದ್ರೆ ದ ಬುಕ್ ಆಫ್ ಸಾಮ್ ಚಾಪ್ಟರ್ 72 1ರಿಂದ 4 ವಚನಗಳನ್ನ ಫಸ್ಟ್ ಧ್ಯಾನ ಮಾಡುವ. 1ರಿಂದ 4 ವಚನ ನಾನು ಅದನ್ನು ಓದ್ತೇನೆ. ದೇವರೇ, ಅರಸನಿಗೆ ನಿನ್ನ ನ್ಯಾಯವನ್ನ ಕಲಿಸಿಕೊಡು, ರಾಜಕುಮಾರನಾದ ಅವನಿಗೆ ನಿನ್ನ ನೀತಿಯನ್ನ ಅನುಗ್ರಹಿಸು. ಅವನು ನಿನ್ನ ಜನರಿಗೆ ನೀತಿಯಿಂದಲೂ ಕುಗ್ಗಿ ಹೋದ ನಿನ್ನವರಿಗೆ ನ್ಯಾಯವಾಗಿಯೂ ತೀರ್ಪು ಕೊಡಲಿ. ಗುಡ್ಡ ದಿನ್ನೆಗಳೆಲ್ಲವೂ ನಿನ್ನ ಜನರಿಗೋಸ್ಕರ ನೀತಿಗನುಸಾರವಾಗಿ ಸುಕ್ಷೇಮವನ್ನ ಪಾಲಿಸಲಿ. ಅವನು ಬಡವರ ನ್ಯಾಯವನ್ನ ಸ್ಥಾಪಿಸಲಿ, ದೀನರ ಮಕ್ಕಳನ್ನ ಉದ್ಧರಿಸಲಿ, ಪ್ರಜಾಹಿಂಸಕರನ್ನ ಖಂಡಿಸಿ ಬಿಡಲಿ ಎಂಬುದಾಗಿ. ಸೊ ನಾವು ಈ ಕೀರ್ತನೆಯನ್ನ ಟೈಟಲ್ ಮಾಡೋದಾದ್ರೆ ಇದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಡುವುದಾದ್ರೆ ದ ಕಿಂಗ್ಸ್ ಪ್ರಯರ್ ಫಾರ್ ವಿಸ್ಡಮ್ ಎಂಬುದಾಗಿ ಕೊಡ್ಬೋದು. ದ ಕಿಂಗ್ಸ್ ಪ್ರಯರ್ ಫಾರ್ ವಿಸ್ಡಮ್. ಒಬ್ಬ ಅರಸ ದೇವರ ಜ್ಞಾನಕ್ಕಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನ ಮಾಡುವಂತದ್ದು ಎಂಬುದಾಗಿ ಒಂದು ಟೈಟಲ್ ಅನ್ನ ನಾವು ಕೊಡಬಹುದು. ಅರಸ ಜ್ಞಾನಕ್ಕಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುವಂತದ್ದು. ಈ ಕೀರ್ತನೆಯನ್ನು ಬರೆಯುವಾಗ ಸೊಲೊಮೋನ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಯಾವ ವಿಷಯ ಅಂತ ಹೇಳುವಾಗ, ದೇವರೇ, ಅರಸನಿಗೆ ನೀನೇನ್ ಮಾಡ್ಬೇಕು, ನ್ಯಾಯವನ್ನ ಕಲಿಸಿಕೊಡು. ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಬ್ಲೆಸ್ ಮೀ ವಿತ್ ಹೆವೆನ್ಲಿ ವಿಸ್ಡಮ್ ಎಂಬುದಾಗಿ, ಒಂದು ಒಳ್ಳೆಯ ಜ್ಞಾನವನ್ನ ಆತನಿಗೆ ಅನುಗ್ರಹಿಸು ಎಂಬುದಾಗಿ. ಇದೊಂದು ಕಡೆ ಪ್ರಾರ್ಥನೆ ಕೂಡ ಆಗಿತ್ತು. ಇಸ್ರಾಯೇಲರಿಗೆ ಅಥವಾ ಯಹೂದ್ಯರ ಜನರಲ್ಲಿ ಅವತ್ತಿನ ಕಾಲದಲ್ಲಿ ಇದ್ದಂತಹ ಒಂದು ಕಾಮನ್ ಕಾನ್ಸೆಪ್ಟ್ ಏನಂತ ಹೇಳುವುದಾದ್ರೆ, ಯಾರು ಅರಸನಾಗಿ ಅವರ ಮಧ್ಯದಲ್ಲಿ ಬರ್ತಾರೋ ಅವರಿಗೋಸ್ಕರ ಎಲ್ಲ ಜನರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ಅರಸ ನ್ಯಾಯ ನೀತಿಯ ಸಮಾಜವನ್ನ ಸ್ಥಾಪಿಸಲಿಕ್ಕೆ, ಎಲ್ಲರನ್ನ ಈಕ್ವಲ್ ಆಗಿ ಒಳ್ಳೆ ರೀತಿಯಲ್ಲಿ ನೋಡುವಂತಹ ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟ್ ಅಂಡ್ ಗುಡ್ ಅಥರೈಸ್ಡ್ ಅಂಡ್ ಕಿಂಗ್ ಅನ್ನ ಅವರಿಗೆ ಕೊಡು ಎಂಬುದಾಗಿ ಯಾವಾಗಲೂ ಅಲ್ಲಿರುವಂತಹ ಜನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಸೊ ಅದೇ ಪ್ರಾರ್ಥನೆಯನ್ನ ಸೊಲೊಮೋನ ಕೂಡ ಒಳ್ಳೆಯ ಅರಸನ ಕುರಿತಾಗಿ ಮಾಡಿರಬಹುದು ಎಂಬುದಾಗಿ ನಾವು ನೋಡ್ತೇವೆ. ಸೊ ಅರಸ ಸೊಲೊಮೋನನಿಗೋಸ್ಕರ ಯಾರಾದ್ರೂ ಪ್ರಾರ್ಥನೆ ಮಾಡಿದ್ದ, ಅಥವಾ ದಾವಿದನ ಕುರಿತಾಗಿ ರಚಿಸಲ್ಪಟ್ಟದ್ದ, ಅಥವಾ ಮುಂಬರುವಂತ ಮೆಸ್ಸಿಯನ ಕುರಿತಾಗಿ ಅನ್ನುವಂಥದ್ದನ್ನ ಕುರಿತು ನಾವು ಮುಂದಿನ ವಚನಗಳಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಮುಂದಿನ ವಚನದಲ್ಲಿ ಹೇಳುವಂತದ್ದು, ರಾಜಕುಮಾರನಾದ ಅವನಿಗೆ ನೀತಿಯನ್ನು ಅನುಗ್ರಹಿಸು, ಅವನು ಜನರಿಗೆ ನೀತಿಯಿಂದಲೂ ಕುಗ್ಗಿ ಹೋದವರಿಗೆ ನ್ಯಾಯ ರೀತಿಯ ತೀರ್ಪನ್ನ ಕೊಡಲಿ ಎಂಬುದಾಗಿ. ಸೊ ದೇರ್ ಇಸ್ ಅ ಸರ್ಟನ್ ಪರ್ಪಸ್ ವೈ ಡಿಡ್ ಹಿ ಕಾಲ್ ಆಸ್ ಅ ಕಿಂಗ್ ಎಂಬುದಾಗಿ. ಒಬ್ಬ ಅರಸನಾಗಿ ಕರೆಯಲ್ಪಟ್ಟವನಿಗೆ ಒಂದು ಪರ್ಪಸ್ ಇದೆ, ಒಂದು ಉದ್ದೇಶ ಇದೆ. ಅದೇನಂತ ಹೇಳಿದ್ರೆ, ಅದನ್ನ ರಿಮೈಂಡ್ ಕೂಡ ಮಾಡುವಂತದ್ದು, ಅವನು ಯಾವಾಗಲೂ ಜನರಿಗೆ ನ್ಯಾಯ ನೀತಿಯಿಂದ ಕುಗ್ಗಿ ಹೋದವರಿಗೆ ಒಳ್ಳೆಯ ತೀರ್ಪನ್ನು ಕೊಡುವಂತಹ ವ್ಯಕ್ತಿಯಾಗಿ ಇರಬೇಕು ಎಂಬುದಾಗಿ. ಸೊ ಇದು ಏನಂತ ಹೇಳ್ತದೆ ಹೇಳಿದ್ರೆ, ಒಬ್ಬ ವ್ಯಕ್ತಿ ಕಾಮನ್ ಆಗಿ ಏನನ್ನ ಅಚೀವ್ ಮಾಡಬಹುದು, ಅದಕ್ಕಿಂತ ಹೆಚ್ಚಿನ ಜ್ಞಾನ ಬೇಕು. ಒಬ್ಬ ಅರಸನಾಗಿ ಅಥವಾ ಒಂದು ಒಳ್ಳೆ ಲೀಡರ್ಶಿಪ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಕೆನಾಟ್ ಬಿ ದ ಕಾಮನ್ person like others. Each must have a certain level of extended level of wisdom and ability to decide what is right and wrong. ಅದನ್ನ ಪ್ರಾರ್ಥನೆ ಮಾಡಿ ಅವರು ದೇವರ ಬಳಿಯಲ್ಲಿ ಕೇಳುವಂಥದ್ದು. ಅಂತಹ ಒಂದು ಜ್ಞಾನವನ್ನ ಈ ಅರಸನಿಗೆ ನೀನೇನ್ ಮಾಡಬೇಕು, ಅನುಗ್ರಹಿಸು ಎಂಬುದಾಗಿ. ಸೊ ಇದು ಇನ್ನೊಂದು ಕಡೆಯಲ್ಲಿ ಆವತ್ತಿನ ದಿವಸಗಳಲ್ಲಿ ಯಹೂದ್ಯರು ಇಂತಹ ಒಬ್ಬ ಅರಸನಿಗಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ರು. ಯಾವ ಅರಸ ಬಂದು ಇಂತಹ ಒಳ್ಳೆ ನ್ಯಾಯ ನೀತಿಯ ಸಮಾಜವನ್ನ ಸ್ಥಾಪಿಸ್ತಾನೆ ಎಂಬುದಾಗಿ. ಸೊ ಹಾಗಾಗಿ ಇಂಥ ಉದ್ದೇಶದಿಂದ ಈ ಕೀರ್ತನೆಯನ್ನ ಬರೆಯುವಂತದ್ದನ್ನ ನಾವು ನೋಡ್ತೇವೆ. ಅಲ್ಲಿ 2ನೇ ವಚನಕ್ಕೆ ಹೋಗುವಾಗ, ನಿನ್ನ ಜನರಿಗೆ ನೀತಿಯಿಂದಲೂ ಕುಗ್ಗಿದವರಿಗೆ ನ್ಯಾಯ ನೀತಿಯ ತೀರ್ಪುಗಳನ್ನ ಕೊಡಲಿ ಎಂಬುದಾಗಿ. ಇದು ಏನನ್ನ ತಿಳಿಸ್ತದೆ ಅಂತ ಹೇಳುವುದಾದ್ರೆ, ದ ಪ್ಯೂರ್ ಇಂಟೆನ್ಷನ್ towards the poor and oppressed communities in his society ಎಂಬುದಾಗಿ. ಅವನ ಸಮಾಜದಲ್ಲಿ ಇರುವಂತಹ ಬಡವರಿಗೆ, ಶೋಷಿತ ವರ್ಗದ ಜನರಿಗೆ ಕೂಡ ಅವನೇನ್ ಮಾಡಬೇಕು, ಒಳ್ಳೆಯ ತೀರ್ಪನ್ನ ಕೊಡುವಂತಹ ಉದ್ದೇಶವನ್ನ ಅಲ್ಲಿ ತಿಳಿಸ್ತದೆ. ನಮ್ಮಲ್ಲಿ ಕೆಲವೊಂದ್ಸಲ ನ್ಯಾಯ ನೀತಿ ಎಲ್ಲ ಯಾರ ಪರವಾಗಿರ್ತದೆ ಹೇಳಿದ್ರೆ, ಶ್ರೀಮಂತರ ಪರವಾಗಿರ್ತದೆ. ಬಡವರಿಗೆ ನ್ಯಾಯ, ಅದಕ್ಕೆ ಬೇಕಾದ ಸಾಕ್ಷಿ ಕಂಡುಹಿಡಿಯುವಂಥದ್ದು, ಕೋರ್ಟ್ ಅಲ್ಲಿ ಹೋಗಿ ಫೀಸ್ ಕಟ್ಟಿ ಒಳ್ಳೆ ಲಾಯರ್ ಅನ್ನ ಹಿಡಿದು ಜಸ್ಟಿಸ್ ತಗೊಳ್ತೇವೆ ಅನ್ನುವಂಥದ್ದೆಲ್ಲ ಬಹಳ ಕಷ್ಟ ಸಾಧ್ಯವಾದಂತ ಮಾತುಗಳು. ಸೊ ಅಂತಹ
ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಇರುವಾಗ ಅಂದಿನ ಕಾಲದಲ್ಲಿ ಬಡವರ ಬಗ್ಗೆ, ಶೋಷಿತರ ಬಗ್ಗೆ ಎಷ್ಟು ಕನ್ಸರ್ನ್ ಇರಬೇಕೆಂಬುದಾಗಿ ಜನರು ಅಥವಾ ಕೀರ್ತನೆಗಾರ ಈ ಕೀರ್ತನೆಯನ್ನು ಬರೆಯುತ್ತಾನೆ. ಅರಸನಿಗೆ ಬಡವರ ಬಗ್ಗೆ, ಶೋಷಿತರ ಬಗ್ಗೆ ಒಂದು ವಿಶೇಷವಾದಂತಹ ಕಾಳಜಿ ಇರಬೇಕು ಎಂಬುದಾಗಿ. ಅಲ್ಲಿ 3ನೇ ವಚನ, ಗುಡ್ಡ ದಿನ್ನೆಗಳೆಲ್ಲವೂ ನಿನ್ನ ಜನರಿಗೋಸ್ಕರ ನೀತಿಗನುಸಾರವಾಗಿ ಸುಕ್ಷೇಮವನ್ನ ಫಲಿಸಲಿ ಎಂಬುದಾಗಿ. The psalm emphasized the importance of mountains. ಇಸ್ರಾಯೇಲರ ಕಾಲದಲ್ಲಿ ಮೌಂಟೇನ್ ಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಇತ್ತು. ಯಾಕೆಂತ ಹೇಳುದಾದ್ರೆ ಅವರು ಆ ಮೌಂಟೇನ್ ಗಳಿಗೆ ಬೇರೆ ಬೇರೆ ರೀತಿಯ ನಂಬಿಕೆಗಳನ್ನ, ಅರ್ಥಗಳನ್ನ ಹೊಂದಿಕೊಂಡಿದ್ರು. ಏನಂತ ಹೇಳುದಾದ್ರೆ ನಮಗೆ ಗೊತ್ತಿರುವ ಹಾಗೆ ಕೀರ್ತನೆ 121ರಲ್ಲಿ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೇನೆ, ಎಲ್ಲಿಂದ ನನ್ನ ಸಹಾಯವು ಬರುವುದು, ಭೂಮಿ ಆಕಾಶಗಳ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ. ನಾವು ಪರ್ವತ, ಯೆರೂಸಲೇಮ್ ದೇವಾಲಯ ಪರ್ವತದ ಮೇಲೆ ಇದೆ, ಚಿಯೋನ್ ಪರ್ವತ. ಸೊ ಹೀಗೆ ಈ ಪರ್ವತಗಳಿಗೆ ದೇವ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟಿರುವ ಹಾಗೆ ಆ ಪರ್ವತ ಏನಾಗಿದೆ ಎಂಬುದಾಗಿ ಹೇಳುವಾಗ ದಟ್ ಈಸ್ ಆಲ್ಸೋ ಆಸ್ ಈಕ್ವಲ್ ಟು ದ ನ್ಯಾಷನಲ್ ಗವರ್ನಮೆಂಟ್ ಎಂಬುದಾಗಿ ಕೂಡ. ಅಲ್ಲಿ ನ್ಯಾಯ ಸ್ಥಾಪಿಸುವಂತವನು ಎತ್ತರದಲ್ಲಿದ್ದಾನೆ. ಆ ಎತ್ತರದಲ್ಲಿರುವಂತಹ ವ್ಯಕ್ತಿ ಎಲ್ಲ ಜನರನ್ನ ಈಕ್ವಲ್ ಆಗಿ ನೋಡ್ತಾನೆ. ಅವನಿಗೆ ಎದುರಲ್ಲಿ ಯಾರು ಬೇರೆಯವರು ದೊಡ್ಡವರು, ಚಿಕ್ಕವರು ಎಂಬುದಾಗಿ ಇಲ್ಲ. ಹಾಗಾಗಿ ಅದನ್ನ ಮೌಂಟೇನ್ ಎಂಬುದಾಗಿ ಹೇಳುವಾಗ ಗುಡ್ಡ ದಿನಗಳೆಲ್ಲವೂ ನಿನ್ನ ಜನರಿಗೋಸ್ಕರ ನೀತಿ ಅನುಸಾರವಾಗಿ ಸುಕ್ಷೇಮವನ್ನ ಫಲಿಸಲಿ ಎಂಬುದಾಗಿ. ಸೊ ಗುಡ್ಡೆಗಳು ಕೂಡ, ದಿನ್ನೆಗಳು ಕೂಡ ಅವರಿಗೆ ಒಂದು ರೀತಿಯ ಗವರ್ನಮೆಂಟ್ ಆಗಿ ಇರ್ತಾ ಇದ್ವು. ಮತ್ತೆ ಕೆಲವು ಸಣ್ಣ ಗುಡ್ಡೆ ದಿನಗಳಿರ್ತಾ ಇದ್ವು, ದಿಬ್ಬಗಳು. ಅದಕ್ಕೆ ದ ಲಿಟ್ಲ್ ಹಿಲ್ಸ್ ಅವರಿಗೆ ಕೂಡ ಒಂದು ಡಿಸಿಷನ್ ಹೇಳುವಂತ, ಜಡ್ಜ್ಮೆಂಟ್ ಹೇಳುವಂತ ಒಂದು ನಂಬಿಕೆ ಇಸ್ರಾಯೇಲ್ರಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಸೊ ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳೋದಾದ್ರೆ, ದೇರ್ ಇಸ್ ನಾಟ್ ಸೋ ಎಕ್ಸಾಕ್ಟ್ಲಿ ಹೌ ದಟ್ ಮೌಂಟೇನ್ ಕ್ಯಾನ್ ಡಿಸೈಡ್ ಹೂಸ್ ರಾಂಗ್ ಅಂಡ್ ರೈಟ್, ಬಟ್ ಇಟ್ಸ್ ಜಸ್ಟ್ the another term or illusion used in the period of Israelites. ಇಸ್ರಾಯೇಲ್ರಲ್ಲಿ ಒಬ್ಬ ಗವರ್ನಮೆಂಟ್ ಅಂತ ಹೇಳಿದ್ರೆ, ದ ಮೌಂಟೇನ್ ಅಂತ ಹೇಳಿದ್ರೆ, ದೇ ಅಡ್ಮಿನಿಸ್ಟ್ರೇಡ್ ಫೇರ್ಲಿ ಎಂಬುದಾಗಿ, ಒಂದು ಒಳ್ಳೆ ರೀತಿಯ ಅಡ್ಮಿನಿಸ್ಟ್ರೇಷನ್ ಅನ್ನ ಕೊಡ್ತಾರೆ ಎನ್ನುವಂತಹ ಒಂದು ನಂಬಿಕೆ. ಅಂಡ್ ದ ಸೆಕೆಂಡ್ ಪಾಯಿಂಟ್, ದೇ ವಿಲ್ ರೆಸ್ಕ್ಯೂ ದ ಮೋಸ್ಟ್ ವಲ್ನರೇಬಲ್ ಕಮ್ಯುನಿಟಿ ಇನ್ ದ ಸೊಸೈಟಿ ಎಂಬುದಾಗಿ. ಕಮ್ಯುನಿಟಿಯಲ್ಲಿ ಇರುವಂತಹ ಮೋಸ್ಟ್ ವಲ್ನರೇಬಲ್, ಶೋಷಿತ ವರ್ಗದ ಸಮುದಾಯದ ಜನರಿಗೆ ರಕ್ಷಣೆಯನ್ನ ಕೊಡ್ತಾರೆ ಎಂಬುದಾಗಿ. The another concept is the mountain that keeps free from all sort of external domination and internal corruption ಎಂಬುದಾಗಿ. ಹೊರಗಿನಿಂದ ಬರುವಂತಹ ಎಲ್ಲ ರೀತಿಯ ಒಂದು ಶತ್ರುಗಳ ಕಾಟ ಆಗಿರ್ಬೋದು, ದಾಳಿಗಳಾಗಿರ್ಬಹುದು, ಅದರಿಂದ ತಪ್ಪಿಸಿ ಕಾಪಾಡ್ತಾನೆ ಎಂಬುದಾಗಿ. ಮತ್ತೆ ಇನ್ನೊಂದು ಕಡೆ ಆ ಮೌಂಟೇನ್ ಹೇಳುವಾಗ ಇಂಟರ್ನಲ್ ಕರಪ್ಷನ್ ಅವುಗಳನ್ನ ಕೂಡ ಅವಾಯ್ಡ್ ಮಾಡಲಿಕ್ಕೆ ಈಸ್ ಏಬಲ್ ಎನ್ನುವಂತಹ ನಂಬಿಕೆ ಅವತ್ತಿನ ಜನರಲ್ಲಿ ಇತ್ತು. ಸೊ ಹಾಗಾಗಿ ಈ ಕೀರ್ತನೆಯನ್ನು ಬರೆಯುವಾಗ ಆ ಗುಡ್ಡ ದಿನಗಳೆಲ್ಲವೂ ನಿನ್ನ ಜನರಿಗೋಸ್ಕರ ನೀತಿಗನುಸಾರವಾಗಿ ಸುಕ್ಷೇಮವನ್ನ ಫಲಿಸಲಿ ಎಂಬುದಾಗಿ ಹೇಳುವಂತದನ್ನ ನೋಡ್ತೇವೆ. ಸೊ ಅಲ್ಲಿ ಅವರು ಬಡವರ ನ್ಯಾಯವನ್ನು ಸ್ಥಾಪಿಸಲಿ, ದೀನರ ಮಕ್ಕಳನ್ನ, ಪ್ರಜಾಹಿಂಸಕರನ್ನ ಖಂಡಿಸಲಿ ಎಂಬುದಾಗಿ ಹೇಳುವಾಗ the king must have a special concern towards the oppressed communities in the society ಎಂಬುದಾಗಿ ನಾವು ಈ ಭಾಗದಲ್ಲಿ ನೋಡ್ತೇವೆ. ಸೊ ಮುಂದಿನ ವಚನಗಳಿಗೆ ನಾವು ಹೋಗುವುದಾದ್ರೆ ಕೀರ್ತನೆಗಳು 72:5-7 ವಚನ. ಆಚಂದ್ರಾರ್ಕವಾಗಿ ತಲತಲಾಂತರಗಳೆಲ್ಲ ನಿನಗೆ ಭಯಪಡಲಿ, ಹುಲ್ಲು ಕೊಯ್ಯದ ಮೇಹುಗಾಡಿನ ಮೇಲೆ ಸುರಿಯುವ ವೃಷ್ಟಿಯಂತೆಯೂ ಭೂಮಿಯನ್ನು ನೆನೆಸುವ ಹದಮಳೆಯಂತೆಯೂ ಅವನಿರಲಿ. ಅವನ ದಿವಸಗಳಲ್ಲಿ ನೀತಿಯು ವೃದ್ಧಿಯಾಗಲಿ, ಚಂದ್ರನಿರುವವರೆಗೂ ಪರಿಪೂರ್ಣ ಸೌಭಾಗ್ಯವಿರಲಿ ಎಂಬುದಾಗಿ. ಇದಕ್ಕೆ ನಾವು ಟೈಟಲ್ ಮಾಡೋದಾದ್ರೆ ಬ್ಲೆಸ್ಸಿಂಗ್ ಅಪಾನ್ ಸಚ್ ಅ ವೆಲ್ ಗವರ್ನ್ಡ್ ಕಿಂಗ್ ಎಂಬುದಾಗಿ, ಅಥವಾ ವೆಲ್ ಗವರ್ನ್ಡ್ ಕಿಂಗ್ಡಮ್ ಎಂಬುದಾಗಿ. ಅಂತ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡುವಂತಹ ರಾಜ್ಯದ ಮೇಲೆ ದೇವರ ಆಶೀರ್ವಾದವನ್ನ ಬೇಡುವಂತಹ ಒಂದು ಪ್ರಾರ್ಥನೆ 5-7 ವಚನದಲ್ಲಿ. ಮೊದಲನೇ ಭಾಗದಲ್ಲಿ ಕೀರ್ತನೆಗಾರ ದೇವರ ವಿಷಯದಲ್ಲಿ ಜ್ಞಾನವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡುವುದಾದ್ರೆ, 5-7 ವಚನಕ್ಕೆ ಬರುವಾಗ ಅಲ್ಲಿರುವಂತ ಜನರು, ಅರಸರು ಯಾರಿಗೆ ಭಯ ಪಡ್ಬೇಕಂತ ಹೇಳಿದ್ರಿ, ದೇವರಿಗೆ ಭಯವನ್ನ ಪಡಬೇಕು. ಅರಸರಾದಂತವರಿಗೆ ಸಹಜವಾಗಿ ದೇವರ ಭಯ ಹೋಗಿಬಿಡ್ತದೆ. ಕೆಲವೊಂದ್ಸಲ
ನಾವು ಐಗುಪ್ತರ ಜನರನ್ನ ನೋಡುವುದಾದ್ರೆ ಫರೋಹ ಅರಸಾದಾಗ ತಾನೇ ದೇವರೆಂಬುದಾಗಿ ಕರ್ಕೊಳ್ತಾ ಇದ್ದ. ಹಾಗೆ ಅಂತಹ ತಾನೇ ದೇವರೆನ್ನುವಂತಹ ಒಂದು ಆಟಿಟ್ಯೂಡ್ ಬರದೆ ಆ ಅರಸಾದವರು ಕೂಡ ಏನ್ ಮಾಡಬೇಕು, ದೇವರಿಗೆ ಭಯಪಟ್ಟು ಅವ್ರ ತಲತಲಾಂತರವರೆಗೂ ದೇವರಿಗೆ ಭಯಪಡ್ಲಿ ಎಂಬುದಾಗಿ ಕೀರ್ತನೆಗಾರ ದೇವರಲ್ಲಿ ಆಶೀರ್ವಾದವನ್ನು ಬೇಡುವಂತದ್ದನ್ನು ನೋಡ್ತೇವೆ. ನಮಗೆ ದೇವರಿಗೆ ಭಯಪಡುವಂತ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಹೇಳ್ತಾನೆ ಸೊಲೊಮೋನ ಕೂಡ, ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಸೋರ್ಸ್ ಆಫ್ ವಿಸ್ಡಮ್ ಎಂಬುದಾಗಿ. ನಾವು ದೇವರಿಗೆ ಭಯವನ್ನು ಪಡುವಾಗ ಜ್ಞಾನವನ್ನ ಪಡ್ಕೊಳ್ತೇವೆ. ಸೊ ಮುಂದಿನ ಮಾತುಗಳಲ್ಲಿ ಹುಲ್ಲು ಕುಯ್ಯದ ಮೇಹುಗಾಡಿನ ಮೇಲೆ ಸುರಿಯುವ ವೃಷ್ಟಿಯಂತೆಯೂ ಭೂಮಿಯನ್ನ ನೆನೆಸುವ ಹದ ಮಳೆಯಂತೆಯೂ ಅವನು ಇರಲಿ ಎಂಬುದಾಗಿ. ಸೊ ಇದೇನಂತ ಹೇಳ್ತದೆ ಹೇಳಿದ್ರೆ, ದೇವರ ಪ್ರಸನ್ನತೆ ಅದು ದೇವ ಜನರೊಟ್ಟಿಗೆ ಬ್ರಾಡ್ ಅಂಡ್ ಥಿಕ್ ಆಗಿ ಶವರ್ಸ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಎನ್ನುವಂತಹ ಒಂದು, ಅಂದ್ರೆ ಹದ ಮಳೆಯ ಹಾಗೆ ಹೇಗೆ ಇಬ್ಬನಿಗಳು ಹೊಯ್ದು ಭೂಮಿಯನ್ನ ನೆನೆಸ್ತದೋ, ಹೇಗೆ ಭೂಮಿಯನ್ನ ಒದ್ದೆಯಾಗಿಟ್ಟು ಒಳ್ಳೆ ಫಲ ಕೊಡುವ ಹಾಗೆ ಮಾಡ್ತದೋ ಅಂತಹ ಒಂದು ಆಶೀರ್ವಾದವನ್ನ ಅವನಿಗೆ ಅನುಗ್ರಹಿಸು ಎಂಬುದಾಗಿ ಬೇಡುವಂಥದ್ದು. ಮುಂದಿನ ವಚನದಲ್ಲಿ ಅವನ ದಿವಸಗಳಲ್ಲಿ ನೀತಿಯು ವೃದ್ಧಿಯಾಗಲಿ, ಚಂದ್ರನಿರುವವರೆಗೂ ಪರಿಪೂರ್ಣ ಸೌಭಾಗ್ಯವಿರಲಿ ಎಂಬುದಾಗಿ. ಸೊ ಇದು ಒಬ್ಬ ಒಳ್ಳೆಯ ಅರಸ, ನೀತಿವಂತಿಕೆಯಿಂದ ಒಳ್ಳೆಯ ಗವರ್ನಮೆಂಟ್ ಕೊಟ್ಟಂತವನಿಗೆ ಪ್ರಕೃತಿಯಿಂದ ದೊರೆಯುವಂತಹ ದೇವರ ಆಶೀರ್ವಾದಗಳು ಕೂಡ ಏನಾಗಬೇಕು, ಎಚ್ಚೆತ್ತವಾಗಿ ಸಿಕ್ಕಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡುವಂಥದ್ದು. ಅವನ ದಿನದಲ್ಲಿ ಅವನ ದೇಶದಲ್ಲಿ ಏನಾಗಬೇಕು, ಅಪಾರವಾದಂತಹ ನ್ಯಾಯ ನೀತಿಗಳು, ಶಾಂತಿ ಸಮಾಧಾನಗಳು ನೆಲೆಸಲ್ಬೇಕು ಎಂಬುದಾಗಿ ಜನರು ದೇವರಲ್ಲಿ ಪ್ರಾರ್ಥನೆ ಮಾಡುವಂತದನ್ನ ನಾವು ನೋಡ್ತೇವೆ. ಸೊ ಇದು ಒಂದ್ ಕಡೆ ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ, ಇಂತಹ ಒಂದು ನ್ಯಾಯ ನೀತಿಗಳು ಸೊಲೊಮೋನನ ಕಾಲದಲ್ಲಿ ಇತ್ತು ಎಂಬುದಾಗಿ ತಿಳಿಸಿದೆ. ಸೊಲೊಮೋನ ಒಳ್ಳೆಯ ನ್ಯಾಯವನ್ನು ಕೊಡ್ತಿದ್ದಂತ ಒಬ್ಬ ಅರಸ ಎಂಬುದಾಗಿ ನಮ್ಮೆಲ್ಲರಿಗೆ ಗೊತ್ತು. ಹಾಗಾಗಿ ಇದನ್ನ ಸೊಲೊಮೋನನೇ ಬರೆದಿರಬಹುದು ಅವನ ಕಾಲದ ಕುರಿತಾಗಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಬಹುದು, ದೇವರಲ್ಲಿ ಅವನು ಅರಸನಾಗುವಾಗ ಎನ್ನುವಂತಹ ಒಂದು ಥಾಟ್ಸ್ ಕೂಡ ಥಿಯಾಲಜಿಯನ್ಸ್ ಅಲ್ಲಿ ಬರ್ತದೆ. ಇನ್ನೊಂದು ಕಡೆ ಅವನ ಕಾಲದಲ್ಲಿ ನೀತಿವಂತಿಕೆ ಕೂಡ ಸಮಾಜದಲ್ಲಿ ಹೆಚ್ಚುತ್ತಾ ಬಂದು ಶಾಂತಿ ಸಮಾಧಾನ ಕೂಡ ಸೊಲೊಮೋನನ ಕಾಲದಲ್ಲಿ ಇತ್ತು. ಹಾಗಾಗಿ ದಿಸ್ ಮೈಟ್ ಬಿ ದ ಇಂಡಿಕೇಶನ್ ಆಫ್ ದಿ ರೈನ್ ಆಫ್ ಸಾಲಮೋನ್ ಎಂಬುದಾಗಿ ಕೂಡ ಕೆಲವು ಥಿಯಾಲಜಿಯನ್ಸ್ ವಾದ ಮಾಡ್ತಾರೆ. ಸೊ ನಾವು ಮುಂದಿನ ವಚನಗಳಿಗೆ ಹೋಗುವುದಾದ್ರೆ ಫ್ರಮ್ 8 to 11, ಅವನು ಸಮುದ್ರದಿಂದ ಸಮುದ್ರದವರೆಗೂ, ಯೂಫ್ರಟಿಸ್ ನದಿಯಿಂದ ಭೂಮಿಯ ಕಟ್ಟ ಕಡೆಯವರೆಗೂ ಹಾಳಲಿ, ಅರಣ್ಯವಾಸಿಗಳು ಅವನಿಗೆ ಅಡ್ಡ ಬೀಳಲಿ, ಅವನ ವೈರಿಗಳು ಮಣ್ಣು ಮುಕ್ಕಲಿ, ತಾರ್ಷೀಷ್ ಪ್ರಾಂತದ ಮತ್ತು ಸಮುದ್ರದ ಕರಾವಳಿಯ ಅರಸರು ಕಪ್ಪಗಳನ್ನು ಸಲ್ಲಿಸಲಿ, ಶೇಬಾ ಮತ್ತು ಶೇಬಾ ಎಂಬ ಪ್ರದೇಶಗಳ ರಾಜರು ಕಾಣಿಕೆಗಳನ್ನು ತಂದೊಪ್ಪಿಸಲಿ, ಎಲ್ಲ ಅರಸರು ಅವನಿಗೆ ಸಾಷ್ಟಾಂಗ ಬೆರಗಲಿ, ಸರ್ವ ಜನಾಂಗಗಳನ್ನು ಅವನು ಸೇವಿಸಲಿ ಎಂಬುದಾಗಿ. ಸೊ 8 to 11 we can title the great king looking to a greater king and greater reign ಎಂಬುದಾಗಿ. ಒಬ್ಬ ಒಳ್ಳೆಯ ಅರಸ ಲುಕಿಂಗ್ ಫಾರ್, ಒಬ್ಬ ಇಸ್ರಾಯೇಲ್ ಜನರು ಲುಕಿಂಗ್ ಟು ಅ ಗ್ರೇಟರ್ ಕಿಂಗ್ ಅಂಡ್ ಗ್ರೇಟರ್ ರೈನ್, ಒಂದು ಒಳ್ಳೆಯ ರಾಜನನ್ನ, ಒಳ್ಳೆಯ ಸಮಾಜವನ್ನ ಅಥವಾ ರಾಜ್ಯವನ್ನ ಎದುರು ನೋಡ್ತಾ ಇದ್ದಾರೆ ಎಂಬುದಾಗಿ ನಾವು ಇದಕ್ಕೆ ಟೈಟಲ್ ಅನ್ನು ಮಾಡಬಹುದು. 8 ರಿಂದ 11ನೇ ವಚನದ ಭಾಗವನ್ನು ನೋಡುವಾಗ, ಸೊಲೊಮನ್ ಹ್ಯಾಡ್ ಇಂಟೆನ್ಷನ್ ಟು ಎಕ್ಸ್ಟೆಂಡ್ ಹಿಸ್ ಟೆರಿಟರಿ, ಅವನ ಒಂದು ಸಾಮ್ರಾಜ್ಯವನ್ನ ವಿಸ್ತರಿಸುವಂತಹ ಒಂದು ಮನೋಭಾವನೆಯನ್ನ ಹೊಂದಿರುವಂತದನ್ನ ನಾವು ನೋಡ್ತೇವೆ. ಅಂತ ಹೇಳಿದ್ರೆ ಇದನ್ನ ಕೇವಲ ನಾವು ಇವನಿಗೆ ಮಾತ್ರ, ಸೊಲೊಮೋನನಿಗೆ ಮಾತ್ರ ಸೀಮಿತಗೊಳಿಸಲಿಕ್ಕಾಗುವುದಿಲ್ಲ. ಇಲ್ಲಿ ಅರಸ ಎಂಬುದಾಗಿ ಹೇಳುವಾಗ ದಿಸ್ ಆಲ್ಸೋ ಇಂಡಿಕೇಟ್ಸ್ ದ ಫ್ಯೂಚರ್ ಅಪ್ಕಮಿಂಗ್ ಮೆಸ್ಸಾಯ, ದಟ್ ವಾಸ್ ದ ಜೀಸಸ್ ಕ್ರೈಸ್ಟ್. ಮುಂಬರುವಂತಹ ಯೇಸು ಸ್ವಾಮಿಯ ವಿಷಯವಾಗಿ ಕೂಡ ಇದು ತಿಳಿಸುತ್ತದೆ. ಅವನೇ ಒಂದು ಪರ್ಫೆಕ್ಟ್ ಅಂಡ್ ಕಂಪ್ಲೀಟ್ ಮೆಸ್ಸಾಯ ಎಂಬುದಾಗಿ ಇದು ತಿಳಿಸುವಂತದ್ದು. ಯಾಕೆಂತ ಹೇಳಿದ್ರೆ ಎಲ್ಲ ಸಮುದ್ರದ ಆಚೆಯೆಲ್ಲ ಹೋಗಿ ಎಲ್ಲ ಕಡೆ ಹೋಗಿ ದೇವರ ರಾಜ್ಯ ಸ್ಥಾಪಿತವಾಗುವಂತದ್ದು ಅದು ಯೇಸುವಿನ ಹೆಸರಿನಲ್ಲಿ. ಹಾಗಾಗಿ ಯೇಸುವಿನ ಕುರಿತಾಗಿ ಈ ಮಾತುಗಳು ಹೇಳಲ್ಪಟ್ಟಿರುವಂತದ್ದು ಎಂಬುದಾಗಿ. ಇನ್ನೊಂದು ಕಡೆ ಸೊಲೊಮೋನ ಮತ್ತೆ ದಾವೀದನ ಕಾಲದಲ್ಲಿ, ಇಸ್ರಾಯೇಲ್ರ ಕಾಲದಲ್ಲಿ ಜಿಯೋಗ್ರಾಫಿಕಲಿ ದೇ ಹ್ಯಾಡ್ ಎಕ್ಸ್ಟೆಂಡೆಡ್ ದರ್ ಬೌಂಡ್ರಿ ಎಂಬುದಾಗಿ ಕೂಡ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ.
ಇನ್ನೊಂದು ಕಡೆ ಸಮುದ್ರದಿಂದ ಆಚೆ ಎಂಬುದಾಗಿ ಹೇಳುವಾಗ ಇಟ್ ಸೇಸ್ ದಟ್ ಹಿಸ್ ಯೂನಿವರ್ಸಲ್ ರೂಲ್, ಒಬ್ಬ ವ್ಯಕ್ತಿ ಇಡೀ ಪ್ರಪಂಚವನ್ನ ಆಳುವಂಥದ್ದು. ಸೊ ಹಾಗಾಗಿ ಈ ಮೆಸ್ಸಾಯ ಯಾರೆಂಬುದಾಗಿ ನೋಡುವುದಾದ್ರೆ ಹಲವರ ಪ್ರಕಾರ ಯೇಸು ಸ್ವಾಮಿ ಎಂಬುದಾಗಿ ಕೆಲವು ವಾದಗಳಿರುವಂತದ್ದನ್ನ ನಾವು ನೋಡ್ತೇವೆ. ಸೊ 9ರಿಂದ ಮುಂದಿನ ವಚನಗಳು, ಅರಣ್ಯವಾಸಿಗಳು ಅವನಿಗೆ ಅಡ್ಡ ಬೀಳಲಿ, ಅವನ ವೈರಿಗಳು ಮಣ್ಣು ಮುಕ್ಕಲಿ ಎಂಬುದಾಗಿ. ಸೊ ಯಾರು ಅರಸನನ್ನ ಹೆದರಿಸಲಿಕ್ಕೆ ಬರ್ತಾರೋ ಹಾಗೆ ಹೆದರಿಸಲಿಕ್ಕೆ ಬರುವಂತವರು ಹೇಗೆ ಅವನ ಎದುರಿನಲ್ಲಿ ಸೋತು ಹೋಗ್ತಾರೆ ಎಂಬುದಾಗಿ ತಿಳಿಸ್ತದೆ. ಸೊ ಅಲ್ಲಿ ಮಣ್ಣು ಮುಕ್ಕಲಿ ಎಂಬುದಾಗಿ ಹೇಳುವಂತ ಮಾತು ಯಹೂದ್ಯರಲ್ಲಿ ಒಂದು ಟ್ರೆಡಿಷನ್ ಇತ್ತು. ಏನಂತ ಹೇಳಿದ್ರೆ, ಯಾರು ಅರಸನನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾರೋ ಅವರು ಮೀಟ್ ಮಾಡುವಾಗ ಭೂಮಿಯ ತನಕ ತಲೆ ಬೊಗ್ಗಿ ಭೂಮಿಗೆ ಕಿಸ್ ಮಾಡುವ ರೀತಿಯಲ್ಲಿ ಬೌ ಡೌನ್ ಮಾಡಿ ಅರಸನಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾ ಇದ್ರು. ಸೊ ಹಾಗಾಗಿ ಯಾರು ಅರಸನ ವಿರುದ್ಧವಾಗಿ ತಲೆ ಎತ್ತಾರೋ ಅಂತವರು ಅಂತಹ ಒಂದು ಪರಿಸ್ಥಿತಿಗೆ, ಎಂತ ಪರಿಸ್ಥಿತಿ ಹೇಳಿದ್ರೆ ಆ ಭೂಮಿಯ ತನಕ ತಲೆ ಬಗ್ಗಿ ಅರಸನಿಗೆ ಸರೆಂಡರ್ ಆಗುವಂತಹ ಪರಿಸ್ಥಿತಿಗೆ ಅವರು ನಡೆಸಲ್ಪಡ್ಲಿ. ಯಾರು ಅರಸನ ವಿರುದ್ಧವಾಗಿ ಜಗಳ ಮಾಡಲಿಕ್ಕೆ ಬರ್ತಾರೋ ಅಂತವರ ಮೇಲೆ ಅಂತ ಪರಿಸ್ಥಿತಿಗೆ ಹೋಗ್ಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂತದನ್ನ ನಾವು ನೋಡ್ತೇವೆ. ಸೊ 10-11 ವಚನಗಳಲ್ಲಿ ಸಮುದ್ರದ ಕರಾವಳಿಯ ಅರಸರು ಕಪ್ಪಗಳನ್ನು ಸಲ್ಲಿಸಲಿ, ಶೇಬ ಪ್ರದೇಶಗಳವರು ಕಾಣಿಕೆಗಳನ್ನ ಸಲ್ಲಿಸಲಿ ಎಂಬುದಾಗಿ ಹೇಳ್ಬೇಕಿದ್ರೆ ಅಲ್ಲಿ ಅನೇಕ ಜನರಿದ್ದಾರೆ. ಅವರೆಲ್ಲರ ಎದುರಿನಲ್ಲಿ ಈ ಅರಸನ ಶ್ರೇಷ್ಠತೆಯನ್ನ ಎತ್ತಿಡಿಯುವಂತದನ್ನ ನಾವು ನೋಡ್ತೇವೆ. ಸೊಲೊಮೋನನಿಗೆ ಶೇಬ ದೇಶದ ರಾಣಿ ತಕೊಂಡು ಬಂದು ಆಕೆ ಆತನ ಜ್ಞಾನವನ್ನ ಪರೀಕ್ಷೆ ಮಾಡಿ ಕಾಣಿಕೆಗಳನ್ನ, ತುಂಬಾ ದೇಶದ ವಿಶೇಷವಾದ ಉಡುಗೊರೆಗಳನ್ನು ಕೊಡುವಂತದನ್ನ ನಾವು ನೆನಪು ಮಾಡಿಕೊಳ್ತೇವೆ. ಸೊ ಹಾಗಾಗಿ ಸೊಲೊಮೋನನಿಗೆ ಆದಂತಹ ಒಂದು ಅನುಭವಗಳು ಇದರಲ್ಲಿ ಬರುವಂತದ್ರಿಂದ ದಿಸ್ ಅಡ್ರೆಸ್ಸಿಂಗ್ ಸೊಲೊಮೋನ್ ಆರ್ ಡೇವಿಡ್ ಎನ್ನುವಂತ 2 ವಿಷಯಗಳನ್ನು ನೋಡುವುದರೊಟ್ಟಿಗೆ ದಿಸ್ ಆಲ್ ಫುಲ್ಫಿಲ್ಡ್ ಇನ್ ದ ಮೆಸ್ಸಾಯ ದ ಕ್ರೈಸ್ಟ್ ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲ ವಿಷಯಗಳು ಯಾರಲ್ಲಿ ಸಂಪೂರ್ಣವಾಗಿ ನೆಲೆಗೊಳ್ತದೆ ಹೇಳಿದ್ರೆ ಅಥವಾ ಫುಲ್ಫಿಲ್ ಆಗ್ತದೆ ಹೇಳಿದ್ರೆ ಅದು ಯೇಸು ಸ್ವಾಮಿಯಲ್ಲಿ ಎಂಬುದಾಗಿ. ಸೊ ಹಾಗಾಗಿ ಬೇರೆ ಬೇರೆ ಪ್ರದೇಶಗಳವರು ಅರಸನಿಗೆ ಕಾಣಿಕೆ ತಂದೊಪ್ಪಿಸಲಿ ಎಂಬುದಾಗಿ ಹೇಳುವಾಗ ಸೊಲೊಮೋನನ ಕಾಲದಲ್ಲಿ ಇದ್ದಂತಹ ವೈಭವವನ್ನ ಇದು ನಮಗೆ ತಿಳಿಸ್ತದೆ. ಸೊ ನಾವು ಮುಂದಿನ ವಚನಕ್ಕೆ ಹೋಗುವುದಾದ್ರೆ 12ರಿಂದ 14, ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿ ಹೋದವರನ್ನು ಉದ್ಧರಿಸುವವನು, ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಅವರ ಪ್ರಾಣಗಳನ್ನು ಸಂತೈಸುವನು, ಕುಯುಕ್ತಿ ಬಲಾತ್ಕಾರಗಳಿಗೆ ತಪ್ಪಿಸಿ ಅವರನ್ನು ಕಾಯುವನು, ಅವರ ಜೀವವು ಅವನ ದೃಷ್ಟಿಯಲ್ಲಿ ಅಮೂಲ್ಯವಾಗಿ ಇರುವುದು ಎಂಬುದಾಗಿ. ಸೊ 12ರಿಂದ 14 ವಚನಗಳನ್ನ ನಾವು ಟೈಟಲ್ ಮಾಡುವುದಾದ್ರೆ ದ ಕಂಪ್ಯಾಷನೇಟ್ ರೂಲ್ ಆಫ್ ಮೆಸ್ಸಾಯ ದ ಕಿಂಗ್ ಎಂಬುದಾಗಿ. ಅರಸನಲ್ಲಿರುವಂತಹ ಒಂದು ಪ್ರೀತಿಯ ವಿಶೇಷವಾದಂತಹ ಪಾತ್ರ ಗುಣವನ್ನ ತಿಳಿಸ್ತದೆ. ಸೊ ಸೊಲೊಮೋನ ಅರಸನಾಗಿ ರಾಜ್ಯವನ್ನ ಎಲ್ಲ ಸ್ಥಾಪನೆ ಮಾಡಿದ ಮೇಲೆ ಅವನು ಜನರ ಮೇಲೆ ಅಥವಾ ತನ್ನ ಪ್ರಜೆಗಳ ಕಡೆಗೆ ಇರುವಂತಹ ಒಂದು ಇಂಟೆನ್ಷನ್, ಪ್ಯೂರ್ ಇಂಟೆನ್ಷನ್, ಉದ್ದೇಶವನ್ನ ತಿಳಿಸ್ತಾನೆ. ಅಲ್ಲಿರುವಂತಹ ಕುಗ್ಗಿ ಹೋದಂತವರು ಮಾತ್ರವಲ್ಲದೆ ಬಡ ಜನರೊಟ್ಟಿಗೆ ಒಳ್ಳೆಯ ರಿಲೇಶನ್ಶಿಪ್ ಅನ್ನ ಇಟ್ಕೊಳ್ಳಿಕ್ಕೆ ಅರಸ ಬಯಸ್ತಾನೆ. ಸೊ ನಾವು ಸಹಜವಾಗಿ ಅರಸರು ಜನಸಾಮಾನ್ಯರಿಗೆ ತುಂಬಾ ಅಜಗಜಾಂತರ ಬ್ಯಾರಿಯರ್ಸ್ ಇರುವಂತದನ್ನ ನಾವು ನೋಡ್ತೇವೆ. ಇವರಿಗೆ ಕನೆಕ್ಷನ್ ಇರುವುದಿಲ್ಲ. ಆದ್ರೆ ಇಲ್ಲಿ ಒಬ್ಬ ಅರಸ ಆದಂತವನು ದಿಕ್ಕಿಲ್ಲದ ಕುಗ್ಗಿದ್ದವರನ್ನು ಉದ್ಧರಿಸುವವನು, ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಇರುವಂತಹ ಒಬ್ಬ ಅರಸ ಬೇಕೆಂಬುದಾಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಅದು ಸೊಲೊಮೋನನಲ್ಲಿ ಫುಲ್ಫಿಲ್ ಆಗ್ತದೆ ಎಂಬುದಾಗಿ ಅವರು ಇಸ್ರಾಯೇಲರ ಕಾಲದಲ್ಲಿ ನಂಬಿದ್ರು. ಸೊ ಅವನ ಮಾತಿನಲ್ಲಿ ನಾವು ನೋಡುವುದಾದ್ರೆ 14ನೇ ವಚನದಲ್ಲಿ ಕುಯುಕ್ತಿ ಬಲಾತ್ಕಾರಗಳಿಗೆ ತಪ್ಪಿಸಿ ಅವರನ್ನ ಕಾಯುವನು, ಅವರ ಜೀವವನ್ನು ಅವನ ದೃಷ್ಟಿಯಲ್ಲಿ ಅಮೂಲ್ಯವಾಗಿ ಇರುವುದು ಎಂಬುದಾಗಿ. ಒಂದು ಕಡೆ ಅವತ್ತಿನ ಸಮಾಜದಲ್ಲಿ ಅರಸನಾದಂತವನು he was not only cared about the people's social life but also he was cared for their souls ಎಂಬುದಾಗಿ ಕೂಡ ನಮಗೆ ತಿಳಿಸುತ್ತದೆ. ಅವತ್ತು ಅರಸರಾದಂತವರು ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಮಾತ್ರ ಸಾಮಾಜಿಕ ಜೀವಿತವನ್ನ, ಜನರ ಸಾಮಾಜಿಕ ಜೀವಿತವನ್ನು ಮಾತ್ರ ನೋಡ್ತಾ ಇರಲಿಲ್ಲ. ಬಟ್ he had another level of responsibilities to
ಟೇಕ್ ಕೇರ್ ಆಫ್ ದ ಸೋಲ್ಸ್ ಎಂಬುದಾಗಿ ಕೂಡ. ಅದು ಈಗೆಲ್ಲ ವಿಷಯಗಳು ಅವರ ಆತ್ಮದ ಕುರಿತಾಗಿ ಅವರಿಗೆ ರಕ್ಷಣೆ ಆಗ್ಬೇಕು, ಅಥವಾ ಕೇವಲ ದೇಹದ ಮಾತ್ರವಲ್ಲ, ಅಥವಾ ಸಾಮಾಜಿಕ ಜೀವನ ಮಾತ್ರವಲ್ಲ, ಆತ್ಮಿಕವಾಗಿ ಕೂಡ ಅವರಿಗೆ ರಕ್ಷಣೆ ಆಗ್ಬೇಕೆಂಬುದಾಗಿ ಕಾರ್ಯ ಮಾಡಿದಂಥವರು, ಅವರಿಗೆ ಅಂತಹ ಬಿಡುಗಡೆಯನ್ನು ನೀಡಿದಂಥವರು ಯಾರೆಂಬುದಾಗಿ ನೋಡೋದಾದ್ರೆ ಆ ಅರಸ ಅದು ಯೇಸು ಸ್ವಾಮಿ ಮೆಸ್ಸಿಯನಲ್ಲಿ ಎಂಬುದಾಗಿ ತಿಳಿದು ಬರ್ತದೆ. ಬಟ್ ಸೊಲೊಮನ್ ವಾಸ್ ನಾಟ್ ಏಬಲ್ ಟು ರೀಚ್ ದಟ್ ಲೆವೆಲ್ ಎಂಬುದಾಗಿ ಕೂಡ ನಾವು ಇದರಿಂದ ತಿಳ್ಕೊಳ್ಬಹುದು. ಆವತ್ತಿನ ಸಮಾಜದಲ್ಲಿ ಎರಡು ರೀತಿಯ ಬಲಾತ್ಕಾರಿಗಳಿದ್ರು. ಒಂದು ಆಪರೇಟ್ ಮಾಡುವಂತವರು, ಬೇರೆಯವರನ್ನ ಶೋಷಣೆ ಮಾಡುವಂತವರು, ಅಂದ್ರೆ ತುಳಿಯುವಂತವರು, ಯಾವುದೇ ರೀತಿಯಲ್ಲೂ ಜನರು ಮೇಲಕ್ಕೆ ಬರದ ಹಾಗೆ ಅವರನ್ನ ಅಲ್ಲಿ ಕೆಲವು ಸಿಸ್ಟಮ್ಗಳ ಮೂಲಕ ಕೆಳಗೆ ಇಡ್ತಾ ಇದ್ರು, ಮೇಲೆ ಬರದ ಹಾಗೆ ಕೆಲವು ಸಿಸ್ಟಮ್ಗಳನ್ನ ಜಾರಿ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಕುಯುಕ್ತಿಗಳಿಂದ ವಯೋಲೆನ್ಸ್ ಅಥವಾ ಹಿಪೋಕ್ರಸಿ ಇಂತಹ ಮನೋಭಾವನೆಗಳನ್ನ ಬೆಳೆಸ್ಕೊಂಡು ಜನರಿಗೆ ಬರದ ಹಾಗೆ ಕಾಮನ್ ಪೀಪಲ್ ಅನ್ನ ಡೆಸ್ಟ್ರಾಯ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಇಂಥವರ ವಿರುದ್ಧವಾಗಿ ತಪ್ಪಿಸಿ ಕಾಯುವಂತ ಒಬ್ಬ ಅರಸ ಬೇಕೆಂಬುದಾಗಿ, ಅದೆಲ್ಲ ಯೇಸು ಸ್ವಾಮಿಯಲ್ಲಿ ನಮಗೆ ಫುಲ್ ಸಂಪೂರ್ತಿ ಆಗುವಂತದನ್ನ ನಾವು ಕಾಣ್ತೇವೆ. ಯಾಕೆಂತ ಹೇಳುದಾದ್ರೆ ಯೇಸು ಸ್ವಾಮಿ ಅದಕ್ಕೆ ಹೇಳ್ತಾನೆ, ನೋಡಿ ಈ ಕಪಟಿಗಳ ಶಾಸ್ತ್ರಿಗಳ ಕುರಿತಾಗಿ ನೀವು ಎಚ್ಚರಿಕೆಯಾಗಿರಿ. ಇವರು ನಿಮ್ಗೆ ತೋಳಗಳ ಹಾಗೆ ವೇಷ ಹಾಕಿಕೊಂಡು ಬರ್ತಾರೆ, ನೋಡ್ಲಿಕ್ಕೆ ಕುರಿಗಳಾಗಿ ಕಾಣಿಸ್ತಾರೆ, ಇಂಥವ್ರ ಬಗ್ಗೆ ತುಂಬಾ ಜಾಗರೂಕತೆಯಿಂದ ಇರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಸೊ ಅದಕ್ಕೆ ಸೊಲೊಮೋನನ ಕಾಲ, ದಾವಿದನ ಕಾಲ, ಯೇಸು ಸ್ವಾಮಿಯ ಕಾಲದ ಕುರಿತಾಗಿ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ, Blessed as it was, Solomon's own reign did not live up to this fully. After his death, they complained of his oppression. Solomon continues to speak more wisely than he was ever to act ಎಂಬುದಾಗಿ. ಸೊಲೊಮೋನ ಅವನ ಕಾಲದಲ್ಲಿ ಹೇಗೆ ಅವನ ಕಾಲ ಇತ್ತು ಎಂಬುದಾಗಿ ನೋಡೋದಾದ್ರೆ, ಹೀಗೆ ಇಲ್ಲಿ ಬರೆದಂತೆ ಎಲ್ಲ ವಿಷಯಗಳನ್ನ ಸಂಪೂರ್ತಿಯಾಗಿ ಕೈಗೊಳ್ಳುವಲ್ಲಿ he was not able to ಟೇಕ್ ಅಪ್ ಆಲ್ ದಿಸ್ ಥಿಂಗ್ಸ್ ಫುಲ್ಲಿ ಎಂಬುದಾಗಿ ತಿಳಿಸ್ತದೆ. ಎಲ್ಲ ಜವಾಬ್ದಾರಿಗಳನ್ನ ಅವನಿಗೆ ಅಷ್ಟು ಜಾಗೃತೆಯಿಂದ ನಿಭಾಯಿಸಲಿಕ್ಕೆ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅವನ ಸತ್ತ ನಂತರ ಅಲ್ಲಿರುವಂತ ಜನರೇ ಅವನ ವಿರುದ್ಧವಾಗಿ ಕಂಪ್ಲೇಂಟ್ ಹೇಳುವಂತದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ಚರಿತ್ರೆಯಲ್ಲಿ ಅಧ್ಯಯನ ಮಾಡಿದಂತವರು ತಿಳಿಸ್ತಾರೆ. ಹಾಗಾಗಿ ಸೊಲೊಮೋನನ ವ್ಯಕ್ತಿತ್ವ ಕೂಡ ಹೇಗಿತ್ತು ಅಂತ ಹೇಳಿದ್ರೆ, ಕೆಲವೊಂದ್ಸಲ ಅಫ್ಕೋರ್ಸ್ he was not reached that level, ಆದ್ರೆ ಅದರಲ್ಲಿ he was speaking more wisely than act. ಅವನು ಹಾಗೆ ಕಾರ್ಯ ಮಾಡೋದಕ್ಕಿಂತ ವಾಯ್ಸ್ ಆಗಿ ಮಾತಾಡ್ತಾ ಇದ್ದ, ಆದ್ರೆ ಅವನ ಕಾರ್ಯಗಳು ಅದಕ್ಕೆ ವಿರುದ್ಧವಾಗಿತ್ತು ಎಂಬುದಾಗಿ ಕೆಲವು ಥಿಯೋಲಾಜಿಯನ್ಸ್ ಅಭಿಪ್ರಾಯ ಪಡುವಂತದ್ದನ್ನ ನಾವು ನೋಡ್ತೇವೆ. ಸೊ ಹೀಗೆ ಈ ಹಿಪೋಕ್ರಸಿ ಸಿಸ್ಟಮ್ ಅಥವಾ ಇನ್ನೊಂದು ಕಡೆ ದೀನ ದಲಿತರು, ಇದೆಲ್ಲದರ ಮಧ್ಯದಲ್ಲಿ ಹೇಗೆ ಇತ್ತು ಸಮಾಜ ಎಂಬುದಾಗಿ ತಿಳಿಸದೆ. ಆ ಸಮಾಜ ಕ್ರಿಶ್ಚಿಯಾನಿಟಿ ಬರ್ಲಿಕ್ಕಿಂತ ಮುಂಚೆ ದೀನ ದಲಿತರಿಗೆ ಶೋಷಣೆ ಆಗುವಂತಹ ಒಂದು ಸಮಾಜ ಇತ್ತು. ಬಟ್ ಆಫ್ಟರ್ ಕ್ರೈಸ್ಟ್ ಕೇಮ್ ದ ಇಂಪಾರ್ಟೆನ್ಸ್ ವರ್ ಗಿವನ್ ಟು ದ ಅಪ್ರೆಸ್ಡ್ ಅಂಡ್ ದ ಕಾಮನ್ ಪೀಪಲ್ ಎಂಬುದಾಗಿ ನಾವು ಯೇಸು ಸ್ವಾಮಿಯ ಕಾಲದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ವಚನ 15ರಿಂದ 17ಕ್ಕೆ ಹೋಗುವುದಾದ್ರೆ, ಅವನು ಬಾಳಲಿ, ಶೇಬ ಪ್ರಾಂತದ ಬಂಗಾರವು ಅವನಿಗೆ ಸಮರ್ಪಣೆಯಾಗಲಿ, ಅವನಿಗೋಸ್ಕರ ಯಾವಾಗಲೂ ದೇವರಲ್ಲಿ ವಿಜ್ಞಾಪನೆಯು ನಡೆಯಲಿ, ದಿನ ದಿನವೂ ಅವನಿಗೆ ಆಶೀರ್ವಾದಗಳುಂಟಾಗಲಿ. ದೇಶದಲ್ಲಿ ಬೆಟ್ಟಗಳ ಮೇಲೆಲ್ಲ ಬೆಳೆಯು ಸಮೃದ್ಧಿಯಾಗಲಿ, ಪೈರುಗಳ ಶಬ್ದವು ಲೆಬನೋನ್ ಮರಗಳ ಸಪ್ಪಳದಂತಿರಲಿ, ಹೊಲದಲ್ಲಿ ಕಾಯಿಪಲ್ಯದಂತೆ ಪಟ್ಟಣಗಳಲ್ಲಿ ಜನರು ಹೆಚ್ಚಲಿ, ಅವನ ನಾಮವು ಸ್ಥಿರವಾಗಿರಲಿ, ಅವನ ಹೆಸರು ಸೂರ್ಯನಿರುವವರೆಗೆ ಇರಲಿ, ಎಲ್ಲ ಜನಾಂಗಗಳವರು ಅವನನ್ನ ಧನ್ಯನೆಂದು ಹೇಳಿ ಅವನಿಗಾದ ಆಶೀರ್ವಾದವು ತಮಗೂ ಆಗಬೇಕೆಂದು ಕೋರುವವರಾಗಲಿ ಎಂಬುದಾಗಿ. ನಾವಿದಕ್ಕೆ ದ ಎಕ್ಸಾಲ್ಟೇಷನ್ ಆಫ್ ದಿ ಗ್ರೇಟ್ ಕಿಂಗ್ ಎಂಬುದಾಗಿ, ಒಬ್ಬ ಅರಸನ ವ್ಯಕ್ತಿತ್ವವನ್ನ ಎತ್ತಿ ಹಿಡಿಯುವಂಥದ್ದು, ಅವನನ್ನ ಹೊಗಳುವಂಥದ್ದನ್ನ ನಾವು ಈ ಭಾಗದಲ್ಲಿ ನೋಡ್ತೇವೆ. 15ರಿಂದ 17 ವಚನಗಳನ್ನ ನೋಡುವಾಗ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಲ್ಪಟ್ಟಂತ ಒಂದು ವರ್ಡ್ ಈ ಎಂಬುದಾಗಿ, ಈ ಹ್ಯಾಸ್, ಅವನು ಬಾಳಲಿ, ಈ ಶಲ್ ಲಿವ್ ಎಂಬುದಾಗಿ ಹೇಳುವಂಥದ್ದು, ಇದು ಯಾರ ಕುರಿತಾಗಿ ಎಂಬುದಾಗಿ ಚರ್ಚೆ ಆಗ್ತದೆ. ಅಂಡ್ ಇಟ್ಸ್ ನಾಟ್ ಇವನ್ ನಾಟ್ ಇವನ್ ಪ್ರಿಡಿಕ್ಟೆಡ್ ಪ್ರಾಪರ್ಲಿ ಎಂಬುದಾಗಿ, ಯಾರು ಈ ವ್ಯಕ್ತಿ ಎಂಬುದಾಗಿ ಸ್ಥಿರವಾಗಿ ಅಥವಾ ನಿಖರವಾಗಿ ಗೊತ್ತಿಲ್ಲ. ಅವನು ಬಾಳಲಿ ಎಂಬುದಾಗಿ. ಯಾಕೆಂತ ಹೇಳುವುದಾದ್ರೆ ಇದು ಸೊಲೊಮೋನನ ಕುರಿತಾಗಿ ಹೇಳುವಂಥದ್ದು ಅಥವಾ ದಾವಿದನ ಕುರಿತಾಗಿ ಹೇಳುವಂಥದ್ದು, ಯಾರಿದನ್ನ
ಯಾರ ಕುರಿತಾಗಿ ಹೇಳ್ತಾ ಇದ್ದಾರೆ ಎಂಬುದಾಗಿ. ಬಟ್ ಆದ್ರೆ ಸಮಥಿಂಗ್ ಇಸ್ ಕ್ಲಿಯರ್ಲಿ ಮೆನ್ಷನ್. ಏನಂತ ಹೇಳಿದಾದ್ರೆ ಇಟ್ಸ್ ಅ ಡಿಕ್ಲರೇಷನ್ ಅಂಡ್ ವಿಶಿಂಗ್ ದ ಪರ್ಸನ್ ಟು ಬಿ ಬ್ಲೆಸ್ಡ್ ಎಂಬುದಾಗಿ. ಒಬ್ಬ ವ್ಯಕ್ತಿ ಹೇಗೆ ಇರಬೇಕು ಅಥವಾ ಆತನಿಗೆ ಆಶೀರ್ವಾದವನ್ನು ಒಳ್ಳೆ ದೇವರ ಆಶೀರ್ವಾದವನ್ನು ಬೇಡುವಂತಹ ಒಂದು ಉದ್ದೇಶ ಇದರಲ್ಲಿ ಇದೆ. ಅದರಲ್ಲಿ ಅರಸನ ವ್ಯಕ್ತಿತ್ವವನ್ನ, ಆತನ ಘನತೆ ಗೌರವಗಳನ್ನ ಎತ್ತಿ ಹಿಡಿಯುವುದರೊಟ್ಟಿಗೆ ಭೂಮಿಯಲ್ಲಿ ನ್ಯಾಯ ನೀತಿಗಳು ಸ್ಥಾಪನೆಯಾಗಲಿ ಎನ್ನುವಂತಹ ಒಂದು ಶ್ರೇಷ್ಠವಾದಂತಹ ಉದ್ದೇಶಗಳಿರುವಂತದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ಅಲ್ಲಿ ಶೇಬಾ ಪ್ರಾಂತ್ಯದ ಬಂಗಾರ ಅವನಿಗೆ ಸಮರ್ಪಣೆಯಾಗಲಿ, ದಿನ ದಿನವೂ ಅವನಿಗೆ ಆಶೀರ್ವಾದಗಳುಂಟಾಗಲಿ, ಬೆಳೆಯು ಸಮೃದ್ಧಿಯಾಗಲಿ, ಪೈರುಗಳ ಶಬ್ದವು ಲೆಬನೋನಿನ ಮರಗಳ ಸಪ್ಪಳದಂತಿರಲಿ ಎಂಬುದಾಗಿ ಹೇಳುವಾಗ, ಆವತ್ತಿನ ಕಾಲದಲ್ಲಿ ಚಿನ್ನ ಮತ್ತೆ ಪೈರುಗಳು ಅಥವಾ ಕಾಳುಗಳು, ದ ಗೋಲ್ಡ್ ಅಂಡ್ ಗ್ರೈನ್ಸ್ ವೇರ್ ಕನ್ಸಿಡರ್ಡ್ ಆಸ್ ದ ಸೈನ್ ಆಫ್ ಬ್ಲೆಸ್ಸಿಂಗ್ಸ್ ಎಂಬುದಾಗಿ. ಯಾವ ರಾಜ್ಯದಲ್ಲಿ ಹೆಚ್ಚು ಚಿನ್ನ ಇರ್ತದೋ, ಇನ್ನೊಂದು ಕಡೆ ಯಾವ ರಾಜ್ಯದಲ್ಲಿ ನಾವು ಯೋಸೇಫನ ಕಾಲದಲ್ಲಿ ನೋಡ್ತೇವೆ ದವಸ ಧಾನ್ಯಗಳನ್ನ ಸಂಗ್ರಹಿಸಿ ಇಡ್ತಾ ಇದ್ರು. ಆ ಕಾಲದಲ್ಲಿ ಎಲ್ಲಿ ಧಾನ್ಯಗಳೆಲ್ಲ ಸಂಪತ್ತು ಒಟ್ಟಾಗಿ ಕೂಡಿಸಲ್ಪಡ್ತಾ ಇತ್ತು, ಅಂತಹ ಕಾಲವನ್ನ, ಅಂತಹ ರಾಜ್ಯವನ್ನ ದ ಪ್ರಾಸ್ಪರ್ಡ್ ನೇಷನ್ ಎಂಬುದಾಗಿ ಕರೀತಾ ಇದ್ರು. ಸೊ ಅದು ಸೊಲೊಮೋನನ ಕಾಲದಲ್ಲಿ ಅಥವಾ ದೇವರ ರಾಜ್ಯದ ಕಾಲದಲ್ಲಿ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಈ ಕೀರ್ತನೆ ಭಾಗದಲ್ಲಿ ಬರೆಯುವಂತದ್ದನ್ನ ನಾವು ನೋಡ್ತೇವೆ. ಸೊ ಮುಂದಿನ ವಚನದಲ್ಲಿ ಅವನ ಹೆಸರು ಸೂರ್ಯನ ಇರುವವರೆಗೂ ಇರಲಿ, ಎಲ್ಲ ಜನಾಂಗಗಳು ಅವರನ್ನ ಧನ್ಯರೆಂದು ಹೊಗಳಲಿ ಎಂಬುದಾಗಿ. ಅಂತ ಹೇಳಿದ್ರೆ ದ ಗ್ರೇಟ್ನೆಸ್ ಆಫ್ ದ ಕಿಂಗ್, ಆ ಒಂದು ಆಟಿಟ್ಯೂಡ್ ಜನರಿಗೆ ಕೂಡ ಸಿಗ್ಬೇಕು. ಆ ಜನರು ಆ ಒಂದು ರಾಜನ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿ ಅಂತಹ ಒಂದು ಒಳ್ಳೆಯ ಜೀವಿತವನ್ನು ಮಾಡಲಿಕ್ಕೆ ರಾಜ್ಯ ನಡೆಸಲ್ಪಡಬೇಕು ಎಂಬುದಾಗಿ ಈ ಭಾಗದ ಉದ್ದೇಶ. ಅಂತ ಹೇಳಿದ್ರೆ ಆ ರಾಜನಿಂದ ಪ್ರಭಾವಿತರಾಗುವಂಥದ್ದು ಇದೆಲ್ಲ ಸೊಲೊಮೋನನಿಂದ ಜನರು ಪ್ರಭಾವಿತರಾಗಲಿಲ್ಲ, ಬದಲಾಗಿ ಯೇಸು ಸ್ವಾಮಿಯಿಂದ ಜನರು ಯೇಸು ಸ್ವಾಮಿಯ ಆಗ್ಲಿಕ್ಕೆ ಪ್ರಭಾವ ಪಡ್ತಾರೆ. ಸೊ ಹಾಗಾಗಿ ಈ ರಾಜನ ಎಲ್ಲ ಗುಣಲಕ್ಷಣಗಳು ಯಾರಲ್ಲಿ ಫುಲ್ಫಿಲ್ ಆಗ್ತದೆ ಅಂತ ಹೇಳೋದಾದ್ರೆ, ಇಟ್ಸ್ ನಾಟ್ ಬೈ ಡೇವಿಡ್, ಇಟ್ಸ್ ನಾಟ್ ಬೈ ಸೊಲೊಮೋನ್, ಇಟ್ಸ್ ಬೈ ಕ್ರೈಸ್ಟ್ ಎಂಬುದಾಗಿ. ಸೊ ಸೊಲೊಮೋನನ ಮತ್ತು ದಾವಿದನ ಕಾಲದಲ್ಲಿ ಇಸ್ರಾಯೇಲರು ಇಂತಹ ಅರಸ ಬರ್ತಾನೆ ಅಂತ ದಟ್ ವಾಸ್ ದರ್ ಎಕ್ಸ್ಪೆಕ್ಟೇಷನ್, ಬಟ್ ದರ್ ಎಕ್ಸ್ಪೆಕ್ಟೇಷನ್ಸ್ ವರ್ ಫುಲ್ಫಿಲ್ಡ್ ಇನ್ ದಿ ಮೆಸ್ಸಾಯನಿಕ್ ಕಮಿಂಗ್, ದಟ್ ವಾಸ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಸೊ ಕೊನೆಯದು 18-20 ವಚನ, ಮಹತ್ ಕಾರ್ಯಗಳನ್ನು ನಡೆಸುವುದರಲ್ಲಿ ಅದ್ವಿತೀಯನು, ಇಸ್ರಾಯೇಲರ ದೇವರು ಆದ ಯೆಹೋವನು, ದೇವರಿಗೆ ಸ್ತೋತ್ರವು. ಆತನು ಪ್ರಭಾವವುಳ್ಳ ನಾಮಕ್ಕೆ ಸದಾಕಾಲವು ಪ್ರಣಾಮವಿರಲಿ, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ. ಆಮೆನ್, ಆಮೆನ್. ಇಲ್ಲಿಗೆ ಯೆಶಾಯನ ಮಗನಾದ ದಾವೀದನ ಪ್ರಾರ್ಥನೆಗಳ ಸಮಾಪ್ತಿ ಎಂಬುದಾಗಿ. ಸೊ ಕ್ಲೋಸಿಂಗ್ ಡಾಕ್ಸಾಲಜಿ ಆಫ್ ಪ್ರೇಯರ್ ಎಂಬುದಾಗಿ, ಪ್ರೈಸ್, ದೇವರಿಗೆ ಸ್ತೋತ್ರವನ್ನು ಹೇಳುವಂತಹ ಒಂದು ಭಾಗಗಳ ಅಥವಾ ಕೀರ್ತನೆಯ ಸಮಾಪ್ತಿ ಎಂಬುದಾಗಿ ನಾವು ಇದನ್ನ ಟೈಟಲ್ ಮಾಡಬಹುದು. ಸೊ ಸೊಲೊಮೋನ ಅಥವಾ ಅರಸ ಮುಂಬರುವಂತಹ ಮೆಸ್ಸಿಯನ ಕುರಿತಾಗಿ ದೇವರಿಗೆ ಸ್ತೋತ್ರವನ್ನ ಅಥವಾ ಸಲ್ಲಿಸುತ್ತಾ ಆತನ ಶ್ರೇಷ್ಠತೆಯನ್ನ, ಘನತೆಯನ್ನ ಎತ್ತಿ ಹಿಡಿಯುತ್ತಾನೆ. ಸೊ ಹಾಗಾಗಿ ಇಲ್ಲಿ ಮೆಸ್ಸಿಯನ ವ್ಯಕ್ತಿತ್ವ ಹಾಗೂ ಅವನಿಂದ ಬರುವಂತಹ ಕಾರ್ಯಗಳ ಮೂಲಕ ಅವನ ಗ್ರೇಟ್ನೆಸ್, ಅವನ ವಂಡರಸ್ ಥಿಂಗ್ಸ್, ಅದನ್ನ ಆ ವ್ಯಕ್ತಿ ತೋರಿಸ್ತಾನೆ. ತನ್ನಿಂದ, ತನ್ನ ಬಾಯಿಂದ ಬರುವಂತಹ ಮಾತುಗಳು, ತನ್ನಿಂದ ಆಗುವಂತಹ ಕಾರ್ಯಗಳು ಅವನಿಗೆ ಎಂತ ಗ್ರೇಟ್ ವ್ಯಕ್ತಿ ಎಂಬುದಾಗಿ ತೋರಿಸ್ತದೆ. ಅದು ಎಲ್ಲ ಕಡೆಯಲ್ಲಿ ಹಬ್ಲಿ, ಆತನ ಮಹಿಮೆ ಹೆಚ್ಚಾಗಲಿ ಎಂಬುದಾಗಿ ಕೀರ್ತನೆಗಾರನ ಒಂದು ಪ್ರಾರ್ಥನೆ. ಸೊ ದಟ್ ಇಸ್ ಸರ್ಟನ್ಲಿ ಇಂಡಿಕೇಟ್ಸ್ ದಿ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ಹೀಗೆ ಅದನ್ನ ಹೇಳಿದ ಮೇಲೆ ಸೊಲೊಮೋನ ದಾವೀದನ ಕೀರ್ತನೆಗಳ ಪರಿಸಮಾಪ್ತಿ ಇಲ್ಲಿಗೆ ಎಂಡ್ ಆಗ್ತದೆ. ಈ ಪುಸ್ತಕವನ್ನ ಮೋಸ್ಟ್ಲಿ ಸೊಲೊಮೋನನೇ ಬರೆದಿರಬಹುದು, ಆದ್ರೆ ದಾವೀದನ ಕುರಿತು ಅನೇಕ ಬರೆದಂತಹ ಪುಸ್ತಕಗಳು ಎಲ್ಲ ಒಟ್ಟಿಗೆ ಇದರಲ್ಲಿ ಕಲೆಕ್ಷನ್ ಆಗ್ತದೆ. ಆ ಕಲೆಕ್ಷನ್ ಮಾಡಿ ಇಲ್ಲಿಗೆ ಈ ಭಾಗದ ಕೀರ್ತನೆಗಳನ್ನ ಮುಗಿಸ್ತಾರೆ. ಒಂದು ಕಡೆ ಏನಂತ ಹೇಳುದಾದ್ರೆ, ಸೊಲೊಮೋನ ದಾವೀದ ಅರಸನಾಗಿ ಇಸ್ರಾಯೇಲರಿಗೆ ಅಂತ ಒಂದು ವ್ಯವಸ್ಥೆ, ಯಾವ ನ್ಯಾಯ ನೀತಿ, ಎಲ್ಲ ಜನರನ್ನ ಈಕ್ವಲ್ ಆಗಿ ನೋಡುವಂತ ಒಂದು ಸಮಾಜ ಸ್ಥಾಪನೆ ಮಾಡ್ಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಅವರಿಗೆ ಅದನ್ನು ಸ್ಥಾಪನೆ ಮಾಡ್ಲಿಕ್ಕೆ ಆಗದೇ ಇದ್ರು, ದೇ ವರ್ ವೆರಿ ಹಂಬಲ್ ಬಿಫೋರ್ ಜೀಸಸ್ ಕ್ರೈಸ್ಟ್ ಆಫ್ ದಿ ಅಪ್ಕಮಿಂಗ್ ಫ್ಯೂಚರ್ ಮೆಸ್ಸಾಯ ಎಂಬುದಾಗಿ ಕೂಡ ನಾವು ತಿಳ್ಕೊಳ್ಬೇಕು. ಅಂತ ಹೇಳಿದ್ರೆ ಅವ್ರ ಅರಸರಾದ್ರೂ ಕೂಡ ತಮಗಿಂತ ಒಬ್ಬ ಒಳ್ಳೆಯ ಅರಸ ಬರ್ತಾನೆ ಎಂಬುದಾಗಿ ದೇವರ್ ಆಲ್ವೇಸ್ ಹಂಬಲ್. ಅಷ್ಟು ಹಂಬಲ್ ಅಂತ ಹೇಳಿದ್ರೆ ದೇವರಿಗೆ ತಗ್ಗಿಸಿಕೊಂಡು ಅರಸರಾದ್ರೂ ಕೂಡ ಅಂತ ಅರಸನಿಗಾಗಿ ಎದುರು ನೋಡ್ತಾ ಇದ್ರು. ಸೊ ಒಬ್ಬ ಒಳ್ಳೆಯ ಅರಸನ ವ್ಯಕ್ತಿತ್ವ ಏನಂತ ಹೇಳುದಾದ್ರೆ,
ನಾನೇ ಎಂಬುದಾಗಿ ಎಲ್ಲರೂ ಹೆಚ್ಚಿನವರು ಹೆಚ್ಚಿಸಿಕೊಳ್ತಾರೆ. ಆದ್ರೆ ದಾವೀದ ಸೊಲೊಮೋನ ಜನರ ಬಗ್ಗೆ ಕನಸನ್ನಿಟ್ಕೊಂಡು ನಮಗಿಂತ ಒಬ್ಬ ಒಳ್ಳೆ ಅರಸ ಬರ್ತಾನೆ, ಆ ಅರಸನಲ್ಲಿ ಎಲ್ಲ ಜನರಿಗೆ ಏನಾಗ್ತದೆ, ನ್ಯಾಯ ನೀತಿಗಳು ಸಿಗ್ತದೆ, ಎಲ್ಲರೂ ಈಕ್ವಲ್ ಆಗಿ ಜೀವಿಸ್ತಾರೆ. ಸೊ ಅಂತಹ ಅರಸ ಯಾರಂತ ಹೇಳುವುದಾದ್ರೆ ಅದು ಮೆಸ್ಸಿಯ ಎಂಬುದಾಗಿ ತಿಳಿಸುವಂತಹ ಒಂದು ಈ ಕೀರ್ತನೆ. ಹಾಗಾಗಿ ಈ ಕೀರ್ತನೆಯ ಮೂಲಕ ನಮಗೆ ಕೂಡ ಒಂದು ಮೆಸೇಜ್ ಏನಂತ ಹೇಳಿದ್ರೆ, ವಿ ಹ್ಯಾವ್ ಟು ಬಿ ಹಂಬಲ್ ಬಿಫೋರ್ ಕ್ರೈಸ್ಟ್ ಎಂಬುದಾಗಿ. ದಾವೀದ ಸೊಲೊಮೋನ ಅರಸರಾದ್ರೆ ಕೂಡ ಅವರಲ್ಲಿದ್ದಂತಹ ಒಂದು ಹಂಬಲ್ನೆಸ್, ಅವರು ಇಷ್ಟೆಲ್ಲ ಊಹೆ ಆಲೋಚನೆಗಳನ್ನ ಮಾಡ್ತಾರೆ, ಬಟ್ ಆ ಲೆವೆಲ್ಗೆ ಅವರು ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ. ಆ ಲೆವೆಲ್ ಯಾರು ರೀಚ್ ಮಾಡ್ತಾರೆ ಹೇಳಿದ್ರೆ ಯೇಸು ಸ್ವಾಮಿ. ಸೊ ಅಲ್ಲಿಗೆ ದ ರೈಟ್ ಕಿಂಗ್, ದ ಗ್ರೇಟೆಸ್ಟ್ ಕಿಂಗ್ ಎಂಬುದಾಗಿ ಹೇಳುವಾಗ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಅವರು ಕೂಡ ಅದನ್ನ ತಮ್ಮ ಕೀರ್ತನೆಗಳಲ್ಲಿ ಮುಂಬರುವಂತ ಕ್ರಿಶ್ಚಿಯನ್ ಅಥವಾ ಮೆಸ್ಸಿಯನ ಕುರಿತಾಗಿ ಬರೆದಂತ ಈ ಕೀರ್ತನೆಗಳು ಯೇಸು ಸ್ವಾಮಿಯ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ತಿದೆ. ಸೊ ನಾವು ಕೂಡ ಇಂತಹ ಮನೋಭಾವನೆಗಳನ್ನ ಮೈಗೂಡಿಸಿಕೊಳ್ಬೇಕು, ನ್ಯಾಯ ನೀತಿಯನ್ನ, ಬಡವರ ಕಡೆಗೆ ಕಾಳಜಿಗಳನ್ನ ಬೆಳೆಸಿಕೊಳ್ಳುವಂಥದ್ದು. ಸೊ ಅಂತ ವ್ಯಕ್ತಿತ್ವ ನಮ್ದಾಗ್ಲಿಕ್ಕೆ ದೇವರು ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ ಸ್ವಾಮಿ, ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಾವು ಕೂಡ ದಾವೀದ ಸೊಲೊಮೋನರ ಹಾಗೆ ನೀತಿ ನ್ಯಾಯಗಳನ್ನ ಆಚರಿಸುವಂತಹ, ದೀನ ದಲಿತರ ಕಡೆಗೆ ವಿಶೇಷ ಕಾಳಜಿಯುಳ್ಳಂತಹ ವ್ಯಕ್ತಿಗಳಾಗ್ಲಿಕ್ಕಾಗುವಂತೆ ಸಹಾಯ ಮಾಡು. ಮಾತ್ರವಲ್ಲದೆ ನಿನ್ನ ಕುಮಾರನ 2ನೇ ಬರುವಣದಲ್ಲಿ ನಾವು ತಗ್ಗಿಸಿಕೊಂಡವರಾಗಿ ಆತನನ್ನ ಮಹಿಮೆ ಪಡಿಸುವಂತಹ, ಆತನ ವ್ಯಕ್ತಿತ್ವಗಳನ್ನ, ಗುಣಾತಿಶಯಗಳನ್ನ ಪ್ರಚುರಪಡಿಸುವಂತಹ ವ್ಯಕ್ತಿಗಳಾಗಿ ನಾವು ಕಾಣಿಸಿಕೊಳ್ಳಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು ಸ್ವಾಮಿ. ಆನ್ಲೈನ್ ಅಲ್ಲಿ ಪಾಲ್ಗೊಂಡಂತೆ ಎಲ್ಲರಿಗೂ ಸ್ತೋತ್ರ ಹೇಳ್ತೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಮತ್ತಷ್ಟು ಬಲಪಡಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನಗೆ ಸ್ವಾಮಿ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯಾದ ದೇವರ ಪ್ರೀತಿಯು, ನಮಗೋಸ್ಕರ ತನ್ನನ್ನೇ ಸಮರ್ಪಿಸಿಕೊಂಡ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮ ಸಭೆಯೊಟ್ಟಿಗೂ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ.